Oh. ಇಲ್ಲ ಸರ್ ಒಬ್ಬರೇ ಕೊಟ್ಟೆ. ಮ್ಯೂಟ್ ಎಲ್ಲಿ ಮಾಡಿ ಹೆಂಗ್ ಮಾಡುತ್ತೆ? ಇಲ್ಲಿ ಮ್ಯೂಟ್ ಅನ್ಮ್ಯೂಟ್. ತೇಜಸ್ವಿನಿ. Sir, good afternoon, sir. ವಿಡಿಯೋ ಆನ್ ಮಾಡು. Artist. Good afternoon, sir. ನಮಸ್ಕಾರ. ಕೋವಿಡ್ ಟೈಮ್ ನಲ್ಲಿ ನಮಸ್ಕಾರನೇ ಮಾಡ್ಬೇಕು. ಮತ್ತೆ ಇನ್ನೊಂದು ನಾ ಇಲ್ಲಿ ಥ್ಯಾಂಕ್ಸ್ ಕೊಟ್ರು ನಮ್ಗೆ ಕೋವಿಡ್ ಬರಲ್ಲ, ತಲೆ ಕೆಡಿಸ್ಕೋಬೇಡಿ. ಆನ್ಲೈನ್ ಅಲ್ಲಿ ಎವ್ರಿಥಿಂಗ್ ಇಸ್ ಓಕೆ. ನೋ ಪ್ಯಾಂಡಮಿಕ್. ಎಂತ ಪ್ಯಾಂಡಮಿಕ್ ಅಲ್ಲ, ಇಂಟರ್ ಗ್ಲೋಬಲ್ ವೈರಸ್ ಇದ್ರು ಆನ್ಲೈನ್ ಟ್ರಾನ್ಸ್ಫರ್ ಆಗಲ್ಲ. ಹೌ ಆರ್ ಯು? Fine, sir. ಕೇಳಿಸ್ತಲ್ಲ ಕಣಪ್ಪ, ನಾಟ್ ಏಬಲ್ ಟು ಹಿಯರ್ ಯು. Fine, sir. Speak up. Sir, can you hear, sir? ಒಂದ್ ನಿಮಿಷ ಇರಪ್ಪ, ಕೇಳಿಸ್ತಲ್ವಲ್ಲ? ಈಗ ಸರ್ ಮ್ಯೂಟ್ ಆಫ್ ಮಾಡಿದ್ದೀನಮ್ಮ? ಇಲ್ಲ ಸರ್, ಅನ್ಮ್ಯೂಟ್ ಮಾಡಿದೆ. ಯಾರ ಬಾರಪ್ಪ ಟೆಕ್ನಿಕಲ್ ಸಪೋರ್ಟ್ಗೆ. ನಮ್ದು ಎಲ್1 ಅಂದ್ರೆ ನೀನು ಎಲ್1 ಹೇಳ್ಕೊ. ಒಂದ್ ಸ್ವಲ್ಪ ತೇಜಸ್ವಿನಿ, ಹ್ಯಾವ್ ಪೇಷನ್ಸ್, ಸಮಥಿಂಗ್ ಇಸ್ ಕಮಿಂಗ್. ಟೆಕ್ನಿಕಲ್ ಕೇಳಿಸ್ತಿ ಈಗ? ಎಸ್ ಸರ್. ಈಗ ಕೇಳಿಸ್ತಾ ಇದೆ. ಆಕ್ಚುಲಿ ತೇಜಸ್ವಿನಿ, ಯುವರ್ ಪಿಕ್ಚರ್ ಈಸ್ ಕಮಿಂಗ್ ಥ್ರೂ ಔಟ್ ದ ಪ್ರೊಜೆಕ್ಟರ್. ಯಾಕಂದ್ರೆ ಯು ಆರ್ ದ ಓನ್ಲಿ ಪರ್ಸನ್. ಫುಲ್ ಫಿಲ್ಮ್ ಅಲ್ಲಿ ಹೆಂಗೆ ಇರ್ತದೆ ಶಾರುಖ್ ಖಾನ್ ಹಂಗೆ. ಸೊ ಹೌ ಆರ್ ಯು? ಫೈನ್ ಸರ್. ಅಯ್ಯರ್ಗೆ ಯಾಕೆ ಅಟೆಂಡ್ ಮಾಡಲಿಲ್ಲ? ಸರ್ ನಾನು ಸ್ವಲ್ಪ ಹಾಸ್ಪಿಟಲೈಸ್ ಆಗಿದೆ ಸರ್, 3 days ಇಂದ. ಯು ಆರ್ ಫೈನ್. ಸ್ವಲ್ಪ ಮಟನ್ ಚಿಕನ್ ಚೆನ್ನಾಗಿ ತಿನ್ನು ತೇಜಸ್ವಿನಿ. ಬಿ ಆಲ್ ರೈಟ್. ಯು ಈಟ್ ನೋ ನಾನ್ ವೆಜ್? ಎಸ್ ಸರ್. ಕನ್ಸ್ಯೂಮ್ ಮೋರ್ ಕ್ವಾಲಿಟೇಟಿವ್ಲಿ ಅಲ್ವಾ? ಹುಷಾರಿಲ್ಲ ಅಂತ. You have to wait for 5 minutes because your friends supposed to come from somewhere else. They are collecting some newspapers. Bandra. Okay. ಬಾರಪ್ಪ ಇಲ್ಲಿ ನ್ಯೂಸ್ ಪೇಪರ್ ಓಪನ್ ಮಾಡಪ್ಪ. ಪಾರ್ಟಿಸಿಪೆಂಟ್ಸ್ ತೇಜಸ್ವಿನಿ ಇಬ್ರು ಇದಾರೆ. ಒಂದು ನಾನು, ಇನ್ನೊಂದು ನೀನು ಆನ್ಲೈನ್ ಅಲ್ಲಿ. ಇರಪ್ಪ ಸ್ಕ್ರೀನ್ ಶೇರಿಂಗ್. ಸರ್ ಇವಾಗ ನನ್ ಫುಲ್ ಸ್ಕ್ರೀನ್ ಬರ್ತಾ ಇಲ್ಲಲ್ಲ ಸರ್? ಅದಕ್ಕೆ ಇದನ್ನ ಹಾಕಿದ್ದು. ಓಕೆ. ಎಸ್ ಸರ್. Can you see hi? Hi sir. Yeah. ಈಗ please take up the today's newspaper. Yes sir. ಆಯ್ತಾ ನಿಮ್ದೆಲ್ಲ? 12:15 ಇರೋದು ಕ್ಲಾಸ್, 12:45 ಆಯ್ತು. What the institution will think of me? What the institution will think of me? ನಿಮ್ ಸೋಮಶೇಖರ್ ಸರ್ ಏನ್ ಅನ್ಕೋತಾರೆ? 12:15 ಇರೋ ಕ್ಲಾಸ್ 12:45 ಸ್ಟಾರ್ಟ್ ಮಾಡ್ತಾರೆ ಅನ್ಕೊಳ್ವಾ? I need to start ಅಲ್ವಾ 12:30ಗೆ? Please kindly sit everybody. ನ್ಯೂಸ್ ಪೇಪರ್ ಯೂಟ್ಯೂಬ್ ಯಾಕೆ? ಅಲ್ಲಿದೆ. ಓಕೆ. So immediately we have to provide authority to start from ಸೋಮಶೇಖರ್ ಮನೆಯಿಂದ ಅದನ್ನ ಇನ್ಫಾರ್ಮ್ ಮಾಡಬೇಕು.
ಏನೋ ಮನುಷ್ಯ ಒಂಥರ ಈ ಟೆಕ್ ಟಾಪ್ ಸೈಂಟಿಸ್ಟ್ ಇರ್ತಾರಲ್ಲ ಡಿಫೆನ್ಸ್ ಅಲ್ಲಿ ಹಂಗಿದಾನ ಅವ ಆಕ್ಚುಲಿ. ಸೇಮ್ ಅವ್ರ ಅಪ್ಪನ ತರಾನೇ ಇದೆ ಅನ್ಸುತ್ತೆ. ಸೇಮ್ ಅವ್ರ ಅಪ್ಪನ ಜೆರಾಕ್ಸ್ ಕಾಪಿ. ಅಲ್ಲ ಫೋಟೋಸ್ ಸೇಮ್ ಜೆರಾಕ್ಸ್ ಕಾಪಿ. ಅವ್ರಪ್ಪ ಎಲ್ಲಿ ಯಾರಾದ್ರೂ ಅವ್ರ ಅಪ್ಪ ನೋಡ್ಬೇಕಂದ್ರೆ ಮನುಷ್ಯ ನೋಡಿದ್ರೆ ಸೈನ್ ಹಂಗೆ ಮಾಡ್ತೀಯಾ? ಅವ್ರ ಸೈನ್ ಹಂಗೆ ಮಾಡ್ತೀಯ? ಹಂಗೆ ಮಾಡ್ತಿದ್ದೆ. ಓಕೆ. ಯಾರು ಇನ್ನಾರು ಬರ್ಬೇಕಿದೆ ಹುಡುಗರು? ಹರ್ಷ, ವಾಟರ್ ಫೈನ್. ಸಿ ಇವತ್ತು 2 hours ಅಲ್ಲಿ ಮುಗಿಸೋಣ. ಯು ಥಿಂಕ್ 2 hours is required? ಕರೆಕ್ಟ್ 20 minutes ಆಗ್ತಿಲ್ಲ. Shall I show? ಸರ್ 1 hour 1.5 hour ಅಲ್ಲಿ ಈಸಿಯಾಗಿ ತೂಕಿಡ್ಸ್ಕೊಂಡು ನ್ಯೂಸ್ ಪೇಪರ್ ಕೇಳ್ಬೇಕಾ? ವಿಲ್ ಗೋ ಅಟ್ಲೀಸ್ಟ್ ಕೈಂಡ್ ಆಫ್ ಒಂದು ಪೇಸ್ ಒಂದು 50-60 ಕಿಲೋಮೀಟರ್ ಸ್ಪೀಡ್ ಎಲ್ಲರೂ ಹೋಗೋಣ. ವಿ ಕ್ಯಾನ್, ಇಟ್ಸ್ ನಾಟ್, ಡೋಂಟ್ ವರಿ. ಸಿ ಒಂದ್ ಸರಿ ನಿನಗೆ ಅದು ಕರೆಕ್ಟ್ ಆಗಿ ಎಲ್ಲ ಗ್ರಿಪ್ ಸಿಕ್ಕದ್ಮೇಲೆ ಡಸಂಟ್ ಮ್ಯಾಟರ್, ಇಟ್ ಹಾರ್ಡ್ಲಿ ಮ್ಯಾಟರ್ಸ್ ಟು. ಅದನ್ನ ಆ ಫೇಸ್ ಜಂಪ್ ಮಾಡ್ಬಿಡೋಣ. ಆ ಫೇಸ್ ಜಂಪ್ ಆಯ್ತಂದ್ರೆ ಐ ಸ್ಟಾಪ್ ನ್ಯೂಸ್ ಪೇಪರ್ಸ್ ಆಕ್ಚುಲಿ. ಐ ವಿಲ್ ಗೋ ಲೈಕ್ ಮಂತ್ಲಿ ಕಲೆಕ್ಷನ್ಸ್ ಮತ್ತೆ ವೀಕ್ಲಿ ಕಲೆಕ್ಷನ್ಸ್. ನಾನೇ ಎಡಿಟೋರಿಯಲ್ಸ್ ಅಥವಾ ಆರ್ಟಿಕಲ್ಸ್ ನ ರೆಡಿ ಮಾಡ್ಕೊಂಡ್ ಬಂದ್ಬಿಡ್ತೇನೆ. ಮನಸ್ಸ ಅರ್ಥ ಆಯ್ತಲ್ಲ? ತೇಜಸ್ವಿನಿ, ಯು ಆರ್ ಗೆಟಿಂಗ್ ಇಟ್ ವಾಟ್ ಐ ಆಮ್ ಸೇಯಿಂಗ್. ನಮ್ಗೆ ಓದೋ ಮೆಥಡ್ಸ್ ಗೊತ್ತಾಗ್ಬೇಕು. ಜೊತೆ ಓದ್ಬೇಕಾದ್ರೆ ಯಾವ್ದು ಬೇಕು ಬೇಡ ಈ ಸ್ಕಿಲ್ ಅಕ್ವೈರ್ ಆದ್ರೆ ಸಾಕು. ಆಮೇಲೆ ಯು ಕ್ಯಾನ್ ಬಿ ಆನ್ ಯುವರ್ ಓನ್. ಮತ್ತೆ like I can collect the articles which are required at most important anta, then I can discuss the issues itself. Like monthly issues ಗಳು ಏನೇನು ಇದಾವೆ, ಸಪೋಸ್ ಒಂದು 15-20 issues ಗಳು ಡಿಸ್ಕಸ್ ಮಾಡೋದು. Every month ಒಂದು 15-20 issues. Directly we can pick the issues and talk rather than going through the newspapers each and every page. ಕೇಳ ಮನಸ, see newspapers typical ಆಗಿ newspaper ನ ಫಸ್ಟ್ ಪೇಜ್ ನ ಜಸ್ಟ್ ಒಂದು ಫಸ್ಟ್ ಹಾಫ್ ನ ಜಸ್ಟ್ ಒಂದು ಲೈನ್ ಆಗಿ ಗೊತ್ತರು ಆಗಿ ಅಷ್ಟೇ. ಯಾವಾಗಲೂ ಅಷ್ಟೇ ತಲೆ ಕೆಡಿಸ್ಕೊಳ್ಳದೆ ಸ್ಟೇಟ್ ನ ಸ್ಕಿಪ್ ಮಾಡಿ. ಬೆಂಗಳೂರು ಕರ್ನಾಟಕ ಏನಿದೆ ಸ್ಕಿಪ್ ಮಾಡಿ. ಈವನ್ ಸೌತ್ ಅಂತ ಏನಿದೆ ಸ್ಕಿಪ್ ಮಾಡಿ. ಸೀದಾ 6th ಪೇಜ್ ಎಡಿಷನ್ ಬಂದ್ಬಿಡಿ. ಓಕೆ, 6th ಪೇಜ್ ಅಲ್ಲಿ ಎಡಿಟೋರಿಯಲ್ಸ್ ನ ಇಂಪಾರ್ಟೆನ್ಸ್ ಕೊಟ್ಟು ಅವತ್ತೇ ಓದಿ. ಪಕ್ಕದಲ್ಲಿರೋದು ದೊಡ್ಡ ದೊಡ್ಡ ಆರ್ಟಿಕಲ್ಸ್, ಅದನ್ನ ನೋಡ್ಕೊಂಡು ಕೀಪ್ ಇಟ್ ಫಾರ್ ಲೈಕ್ ಇನ್ ಲೀಜರ್ ಪೀರಿಯಡ್ ನಲ್ಲಿ ಓದಕ್ಕೆ ಇಟ್ಕೊಳ್ಬೇಕು. ಅದನ್ನ ನಾಟ್ ರೆಗ್ಯುಲರ್ ಸ್ಟಡಿ ಪೀರಿಯಡ್ ಅಲ್ಲ, ಲೀಜರ್ ಪೀರಿಯಡ್ ಅಲ್ಲಿ ಓದ್ಬೇಕು ಅದನ್ನ 2 ಆರ್ಟಿಕಲ್. ಓಕೆ, OPD ಕೂಡ ಅದೇ ಲೆಕ್ಕ. ಸ್ಟೋರಿ ಆಫ್ ದ ಪ್ಲೇ ಎಡಿಟೋರಿಯಲ್ ಬಿಟ್ರೆ ನೆಕ್ಸ್ಟ್ ಈ ರೈಟ್ಸ್ ಅಲ್ಲಿ ಏನಿರುತ್ತಲ್ಲ OPD ಇದು ಎಲ್ಲ ಇರ್ತದಲ್ಲ, ಇದೆಲ್ಲ ಲೀಜರ್ ಪೀರಿಯಡ್ ಓದಕ್ಕೆ ಇಟ್ಕೋಬೇಕು. ಅರ್ಥ ಆಯ್ತಲ್ವಾ? ಮೇನ್ ಆಗಿ ಓದ್ಬೇಕಾಗಿರೋದು ತಿರ್ಗಾ ಇಂಪಾರ್ಟೆಂಟ್. ಎಡಿಟೋರಿಯಲ್ ಆದ ತಕ್ಷಣ ನೆಕ್ಸ್ಟ್ ಬರ್ಬೇಕಾದ್ರೆ ನ್ಯೂಸ್. ಈಗ 8th and 9th ಪೇಜ್ ಇದೆ. ಓಕೆ, ಪಟಾಪಟ್ ಅಂತ ನೋಡ್ಕೊಂಡು ಮುಗಿಸ್ಬೇಕು. ಯಾವ್ದು ಬೇಕು ಯಾವ್ದು ಬೇಡ. ತಿರ್ಗಾ 10th ಪೇಜ್ ಅಲ್ಲಿ ನ್ಯೂಸ್ ಬರುತ್ತೆ. ವರ್ಡ್ 11th ಪೇಜ್ ಅಲ್ಲಿ ಇದೆ, ಅದು ಬೇಕು. 12th ಪೇಜ್ ಬೇಕಾಗಿಲ್ಲ, 13th 14th ಪೇಜ್ ಎಲ್ಲ ಬೇಕಾಗಿಲ್ಲ. ಲೆಕ್ಕಾಚಾರದಲ್ಲಿ ನೀವು ಎಷ್ಟು ಪೇಜ್ ಓದ್ತಿದ್ದೀರಾ? ಹಬ್ಬ ಅಂದ್ರೆ 4 pages ಓದ್ತೀರಾ. ಎವ್ರಿ ನ್ಯೂಸ್ ಪೇಪರ್ ಇಷ್ಟೇ 4 pages. ಎವ್ರಿ ಡೇ ನೀವು ಮಾಡ್ಬೇಕಾಗಿರೋದು ಇಷ್ಟೇ. ಏನೇ ಮಿಸ್ ಮಾಡ್ಕೊಂಡ್ರು ನೀವು ಮ್ಯಾಕ್ಸಿನ್ಸ್ ಅಲ್ಲಿ ಅವನ್ ಕೊಡ್ತಾನೆ ಕವರ್ ಮಾಡಿ. ಎವ್ರಿ ಡೇ ಯುವರ್ ಇನ್ ಟಚ್. ನಿಮ್ಗೆ ಏನೇ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಬಂದು ಗೊತ್ತಾಗ್ಬಿಡುತ್ತೆ. ಅರ್ಥ ಆಯ್ತಲ್ಲ ನಾನು ಹೇಳಿದ್ದು? ಸೊ ಎವ್ರಿ ಡೇ ನ್ಯೂಸ್ ಪೇಪರ್ ಹಬ್ಬ ಅಂದ್ರೆ ಒಂದು 45 minutes 50 minutes ಅಷ್ಟೇ. 4 ಪೇಜ್ ಓದೋದಕ್ಕೆ ಒಂದು 40-45 ನಿಮಿಷ ಸಾಕು. ಎಡಿಟೋರಿಯಲ್ ಇಂಪಾರ್ಟೆಂಟ್ ಅನ್ನೋದನ್ನ ಕಟ್ ಮಾಡ್ಬಿಡಿ. ಹೆಂಗ ನೀವು ರೆಡಿ ಮಾಡ್ಕೋಬೇಕಂದ್ರೆ, ಈಗ A4 ಸೈಜ್ ಶೀಟ್ಸ್ ಇರುತ್ತೆ ಗೊತ್ತಲ್ವಾ? ತೇಜಸ್ವಿನಿ, A4 ಸೈಜ್ ಶೀಟ್ ಅನ್ನ ಇಟ್ಕೊಂಡ್ಬಿಡಿ, ಒಂದ್ ಬಂಡಲ್ ತಗೊಂಡು. ಓಕೆ, ಈ ಕಾರ್ನರ್ ನಲ್ಲಿ ಮಾಮೂಲಿ ಹೋಲ್ ಮಾಡಿ ಟ್ಯಾಗ್ ಇಟ್ಕೊಳ್ಳಿ. ಆಯ್ತಾ? ಪುಟ್ ದ ಡೇಟ್. ಮೊದಲಿಂದಾನೇ ಡೇಟ್ ಹಾಕೊಂಡ್ಬಿಡಿ. ಫಸ್ಟ್ ಒಂದ್ ಶೀಟಿಗೆ ಡೇಟ್ ಹಾಕೊಳ್ಳಿ. ಇವತ್ತೊಂದು ಎಷ್ಟನೇ ಡೇಟು? 15ನೇ ತಾರೀಕು ಜೂನ್. ಹಿಂಗೆ ಹಾಕೊಳ್ಳಿ. ಎಡಿಟೋರಿಯಲ್ ಕಟ್ ಮಾಡಿರ್ತೀರಲ್ಲ, ಎಡಿಟೋರಿಯಲ್ನ ಅಲ್ಲಿಗೆ ಪೇಸ್ಟ್ ಹಾಕೊಂಡ್ಸಿ.
ಫುಲ್ ಪೇಸ್ಟ್ ಆಗಿ ಹಾಕ್ಬೇಡಿ, 5 ಕಡೆ ಅಂಟಿಸಿ, ಮೇಲ್ಗಡೆ 2 ಕೆಳಗಡೆ 2 ಮಧ್ಯದಲ್ಲಿ 1 ಅಷ್ಟೇ. A4 ಸೈಜ್ ಶೀಟ್ ನಲ್ಲಿ ಅಂಟಿಸ್ಕೊಂಡು ಏನೇನ್ ಬೇಕು ಎಲ್ಲ ಅಂಟಿಸ್ಕೊಂಡು ಹೋಗಿ 1 ತಿಂಗಳಾದ ತಕ್ಷಣ ಅದೇ ಒಂದು ಬಂಡಲ್ ಆಗುತ್ತೆ. ಒಂದು ಫೈಲ್ ಅಲ್ಲಿ ಅದನ್ನ ತೆಗೆದಿಡಿ. ದಿಸ್ ಇಸ್ ದ ಮಂತ್ ಕ್ಲೋಸ್. ಎವ್ರಿ ಮಂತ್ ಹಾಗೆ ಮಾಡ್ಕೊತೀನಿ. ಹಾಗೆ ವೀಕ್ಲಿ ಮ್ಯಾಗಝಿನ್ಸ್ ಗಳು ನೀವು ತಗೋತೀರಾ, ವೀಕ್ಲಿ ಅಥವಾ ಇಂಡಿಯಾ ಟುಡೇ ಯಾವುದೋ ಒಂದು ತಗೋತೀರಾ, ಅಥವಾ ಎಕನಾಮಿಕ್ ಪೊಲಿಟಿಕಲ್ ವೀಕ್, ಅಲ್ಲಿ ಯಾವ್ದು ಇಂಪಾರ್ಟೆಂಟ್ ಇದೆ ಅದನ್ನ ಹರಿದು ಬಿಡಿ ಸಪರೇಟ್ ಆಗಿ. ಹಿಂದೆ ನೋಡಿ ಆಡ್ಸ್ ಗಳು ಇರ್ತಾವೆ, ಯೂಶಲಿ ಆಡ್ ಇರೋ ಜಾಗದಲ್ಲಿ ಹರ್ದ್ಕೊಳ್ಳಿ. ಅದನ್ನ ಸಪರೇಟ್ ಆಗಿ ಇಶ್ಯೂಸ್ ಬೇಸ್ಡ್ ಮೇಲೆ ಯಾವ್ದೋ ಒಂದು ಇಶ್ಯೂ ಇರುತ್ತೆ, ಆ ಇಶ್ಯೂ ಬೇಸ್ಡ್ ಮೇಲೆ ಆರ್ಟಿಕಲ್ಸ್ ಅಥವಾ ಕರೆಂಟ್ ಅಫೇರ್ಸ್ ಏನೇನು ಕ್ಲಿಪ್ಸ್ಗಳು ಇರ್ತವೆ ಅದನ್ನ ಒಂದ್ ಕಡೆ ಅರೇಂಜ್ ಮಾಡ್ಕೊಳ್ಳಿ. ಮಂತ್ಲಿ ಮ್ಯಾಗಝಿನ್ಸ್ ಬರುತ್ತೆ, ಟೋಟಲ್ ಆತರ 10-12 ಮ್ಯಾಗಝಿನ್ಸ್ ಬೇಕಾಗುತ್ತೆ ನಿಮ್ಗೆ ಒಂದ್ ಇಯರ್ಗೆ. ಮ್ಯಾಗಝಿನ್ ಅಲ್ಲೂ ಇಂಡಿಯಾ ಅದನ್ನ ಸಪರೇಟ್ ಹರಿದು ಮಡಗಿ, ವರ್ಲ್ಡ್ ಅಫೇರ್ಸ್ ಸಪರೇಟ್ ಆಗಿ ಹರಿದು ಮಾಡ್ಕೊಳ್ಳಿ, ಸ್ಪೋರ್ಟ್ಸ್ ಸಪರೇಟ್ ಆಗಿ ಇಟ್ಕೊಳ್ಳಿ, ಎಕಾಲಜಿ ಅಂಡ್ ಎನ್ವೈರನ್ಮೆಂಟ್ ಸಪರೇಟ್ ಆಗಿ ಹರಿದು ಇಟ್ಕೊಂಡ್ಬಿಡಿ, ಸಪರೇಟ್ ಫೈಲ್ಸ್ ಇಟ್ಕೊಳ್ಳಿ. ಒಂದ್ಸರಿ ಓದಿದ್ರೆ ಬರೀ ಇಂಡಿಯಾನೇ ಇಯರ್ ಪೂರ್ತ ಓದ್ಬೇಕು, ಇಲ್ಲ ವರ್ಲ್ಡ್ ಅಫೇರ್ಸ್ ಪೂರ್ತ ಎಂಟೈರ್ ಇಯರ್ ಓದೋದು. ದಿಸ್ ಇಸ್ ಒನ್ ಮೆಥಡ್ ದಟ್ ಯು ಕ್ಯಾನ್ ಫಾಲೋ ಟು ಕವರ್ ದ ಹೋಲ್ ಕರೆಂಟ್ ಅಫೇರ್ಸ್. ಅದನ್ನ ಇಟ್ಕೊಂಡು ಪೂಜೆ ಮಾಡೋದು, ದುಂಡಾಗಿ ಬರೆಯೋದು, ತುಂಬಾ ಕ್ಲೀನ್ ಆಗಿ ನೋಡ್ಕೊಳ್ಳೋದು ಅವೆಲ್ಲ ಬೇಡ. ನಾಟ್ ರಿಕ್ವೈರ್ಡ್, ರಿಯಲ್ ನಾಟ್. It will take your time a lot. ಅರ್ಥ ಆಯ್ತು. She will amend now. ಈಗ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ June 16th ಮಾಡ್ತಾರೆ ಅವರು, ಈಗ ರಾಟಿಫಿಕೇಶನ್ ಇಟ್ಟವ್ರು. ಓಕೆ, ಪ್ಯಾಸೇಜ್ ಆಫ್ ದ ಬಿಲ್ ಕ್ಲಿಯರ್ ಆಗಿದೆ. ಸೊ ತೇಜಸ್ವಿನಿ, ಓಕೆ, ಸೊ ಕರೆಂಟ್ ಅಫೇರ್ಸ್ ಈ ತರ ಬೈಫರ್ಕೇಶನ್ ಮಾಡ್ಕೊಂಡು ಹೋದ್ರೆ ಇಟ್ಸ್ ಎ ಪ್ರೆಟಿ ಈಸಿ. ಮತ್ತೆ ನಾನು ಹೇಳಿದ ಮೆಥಡ್ ನಾವು ಯೂಸ್ ಮಾಡಿದ್ರೆ ಎಕ್ಸಾಮಿನೇಷನ್ ಟೈಮಲ್ಲಿ ಸಖತ್ ಡೆಡ್ ಈಸಿ ಇರ್ತದೆ. ಎಷ್ಟು ಡೆಡ್ ಈಸಿ ಇರುತ್ತೆ ಅಂದ್ರೆ, ನಾನ್ ಬೇಕಾದ್ರೆ ನಿಮಗೆ 1 ವಾರ ಅದನ್ನ ಅಭ್ಯಾಸ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ 1 ವೀಕ್, ಈಗ ಫಾರ್ ಎಕ್ಸಾಂಪಲ್ ಟುಮಾರೋ ಪ್ಲೀಸ್ ಬ್ರಿಂಗ್ ಎವ್ರಿಬಡಿ A4 ಶೀಟ್ಸ್. ಮಾಮೂಲಿ ಜಸ್ಟ್ ಗಮ್ ತಗೋತಾರೆ, ಮಾಮೂಲಿ ಗೊತ್ತಲ್ಲ, ಫೆವಿಕ್ವಿಕ್ ಅದ್ರ ಗಮ್ ತಗೊಂಡು ಬ್ರಿಂಗ್ ಹಾರ್ಡ್ ಕಾಪೀಸ್ ಆಫ್ ಒರಿಜಿನಲ್. ನೀವು ಸಾಫ್ಟ್ ಕಾಪಿ ತಗೋದು ತೆಗೆದು ಕಾಪಿ ಪೇಸ್ಟ್ ಮಾಡಿದ್ರು ತಿರ್ಗಾ ಅಲ್ಲಿಗೆ ಇಳಿಸಿ ಅಲ್ಲಿಗೆ ಪ್ರಿಂಟ್ಔಟ್ ತಗೋಬೇಕಾಯ್ತು. ಎರಡೂ ಓಕೆನೆ, ಬಟ್ ಐ ಪ್ರಿಫರ್ ದ ಹಾರ್ಡ್ ಕಾಪಿ. ಯು ವಿಲ್ ಹ್ಯಾವ್ ದಟ್ ಇದು. ನೀವು ಅದನ್ನ ಮಾಡಿದ್ಮೇಲೆ ವಾಟ್ ವಿಲ್ ಹ್ಯಾಪನ್, ನೀವು ವಾಪಸ್ ಪದೇ ನೋಡ್ತಿರಲ್ಲ, ಇಮಿಡಿಯೇಟ್ ಆಗಿ ಸಿಗುತ್ತೆ ನಿಮ್ಗೆ, ಇಮಿಡಿಯೇಟ್ ಆಗಿ ಸಿಗುತ್ತೆ. ಮತ್ತೆ ಎಲ್ಲಾ ಎಡಿಟೋರಿಯಲ್ಸು ಬೇಕಾಗಿಲ್ಲ. ಈಗ ಮೊನ್ನೆ AD ಅದು ಓದ್ತೀವಿ, ಅದಾರ್ದು ಇಟ್ ನಾಟ್ ರಿಕ್ವೈರ್ಡ್. ಆಕ್ಚುಲಿ ಎಡಿಟೋರಿಯಲ್ ಹತ್ರ ಬರ್ದೇ ಇಲ್ಲ ಅವನು. ಆಕ್ಚುಲಿ ನಮ್ಗೆ ಸುಮ್ನೆ ಹೆಂಗೋ ಹೇಳ್ಕೊಂಡು ಹೋಗ್ಬಿಟ್ಟವನೆ, ಏನೋ ಅದು ಹಿಂಗಾಯ್ತು ಹಂಗಾಯ್ತು ಮುಗ್ದೋಯ್ತು ಅಂತ ಮುಗಿಸ್ಬಿಟ್ಟವ. ನಥಿಂಗ್ ವಿ ಕುಡಂಟ್ ಗೆಟ್ ಇಟ್ ಎನಿಥಿಂಗ್. ಆತರ ಎಲ್ಲ ಇರಬಾರ್ದು. ಈಗ ಹಿಂದೂ ನ್ಯೂಸ್ ಪೇಪರ್ ಅಲ್ಲಿ ಎಡಿಟೋರಿಯಲ್ ಬಂದ ತಕ್ಷಣ ಎಡಿಟೋರಿಯಲ್ ಅದು ಬೇಕೇ ಬೇಕು ಅಂತ. ಸಿ, ಎಂಟೈರ್ ಇಯರ್ ನಲ್ಲಿ 1/3 ಆಫ್ ದ ಇಶ್ಯೂಸ್ ಇಸ್ ಇಂಪಾರ್ಟೆಂಟ್. 2/3 just required your eyes to browse it. Another 1/3 is absolutely waste. ಗುಜ್ರಿಗೆ ಹಾಕಿ ಅಷ್ಟೇ, ಕಾಸ್ಟ್ ಸಿಕ್ಕತ್ತೆ ತಗೊಳ್ಳಿ. ಇಟ್ ಇಸ್ ದಟ್ ಸಿಂಪಲ್, ಆಯ್ತಾ. ಮಂತ್ಲಿ ಮ್ಯಾಗಝಿನ್ಸ್ ಅನ್ನ ಸಮಸ್ಯೆ ಇಲ್ಲ, ಒಂದ್ಸರಿ ಓದಿದ್ರೆ ಓಕೆ. ಅಕಸ್ಮಾತ್ 2-3 ತಿಂಗಳು ಹಂಗೆ ಇಟ್ಕೊಂಡ್ರು ಕೂಡ ಸಪರೇಟ್ ಆಗಿ ಅದನ್ನ ಹರಿದು ಇಂಡಿಯಾನೇ ಸಪರೇಟ್ ಮಾಡ್ಕೊಳ್ಳಿ, ವರ್ಲ್ಡ್ ಸಪರೇಟ್ ಮಾಡ್ಕೊಂಡ್ಬಿಡಿ, ಎನ್ವೈರನ್ಮೆಂಟ್ ಎಕಾಲಜಿ 3 ಕರೆಕ್ಟ್ ಸಪರೇಟ್ ಇಟ್ಕೊಳ್ಳಿ. 1 ವರ್ಷದ ಮ್ಯಾಗಝಿನ್ ಕವರ್ ಆಗುತ್ತೆ, ಪಕ್ಕಾ ಕರೆಂಟ್ ಅಫೇರ್ಸ್ ಕವರ್ ಆಗುತ್ತೆ. ನ್ಯೂಸ್ ಪೇಪರ್ ನಲ್ಲಿ ನೀವು ಒಂದು 85-90% ಕವರ್ ಮಾಡಿರ್ತೀರ. 15% ನಿಮ್ ಕಣ್ಗೂ ಮಿಸ್ ಆಗ್ಬೋದು, ನಮ್ ಕಣ್ಗೂ ಮಿಸ್ ಆಗ್ಬೋದು, ಕೆಲವ್ರಿಗೆ ಮಿಸ್ ಆಗ್ಬೋದು. ಅಂತದೆಲ್ಲ ಯಾವ್ದೋ ಮ್ಯಾಗಝಿನ್ಸ್ ಅಲ್ಲಿ ಕವರ್ ಮಾಡ್ಕೊತಾರೆ, ಇಲ್ಲ ಇನ್ನೊಂದು ಯಾವ್ದೋ ಕರೆಂಟ್ ಅಫೇರ್ಸ್ ಅಪ್ಡೇಟ್ಸ್ ಅಂತನೋ ಇನ್ನೊಂದ್ರಲ್ಲೋ ಎಲ್ಲ ಒಂದು ಶಾರ್ಟ್ ಮಾಡ್ಬೇಕಾದ್ರೆ ಎಲ್ಲ ಒಂದ್ ಕಡೆ ಸಿಗುತ್ತೆ. ನಿಮ್ ಫ್ರೆಂಡ್ಸ್ ಹತ್ರ ಸಿಗ್ಬೋದು, ಇಲ್ಲ ಇನ್ನೊಂದು ಯಾವ್ದೋ ಬೇರೆ ಕಡೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಸಿಗ್ಬೋದು, ಅಥವಾ ಬೇರೆ ಯಾರೋ ಫ್ಯಾಕಲ್ಟೀಸ್ಗಳು ಸಿಗ್ಬೋದು, ಎಲ್ಲಿ ಬೇಕಾದ್ರೂ ಸಿಗ್ಬೋದು. ಇಟ್ ಮೇ ಬಿ ಅವೈಲೇಬಲ್ ಎನಿವೇರ್ ಇನ್ ದ ವರ್ಲ್ಡ್. ದಟ್ ಇಸ್ ಅ ಡಿಫರೆಂಟ್ ಥಿಂಗ್. ಅಂತವೂ ಬರ್ತವೆ. ಬಟ್ ಏನು 100% ಪ್ರಿಪ್ರೇಷನ್ ನಮಗೂ ಆಗಲ್ಲ, ನಿಮಗೂ ಆಗಲ್ಲ, ಸ್ವತಃ UPSCಗೂ ಆಗಲ್ಲ, ಆಯ್ತಾ. ವಿ ಆರ್ ಟ್ರೈಂಗ್ ಟು ಜಸ್ಟ್ ಗೋ ನಿಯರ್. ಓಕೆ, ಸೊ ಕರೆಂಟ್ ಅಫೇರ್ಸ್ ನ ಇವತ್ತೊಂದು ದಿವಸ ಮಾಡೋಣ. ನಾಳೆಯಿಂದ ವಾಟ್ ವಿ ವಿಲ್ ಡೂ ಎ ಸೀರಿಯಸ್ ನೋಟ್ ವರ್ಕ್ ಆನ್ ದ ಥಿಂಗ್ಸ್. ಲೆಟ್ಸ್ ಪ್ರಿಪೇರ್ ಲೈಕ್ ಫಾರ್ ಎಕ್ಸಾಮಿನೇಷನ್ ಪ್ರಿಪರೇಷನ್ ಮಾಡ್ದಂಗೆ. ಈಗ ನಾವು ಪ್ಲಾನ್ ಲೈಕ್ ದಿಸ್. We are all sitting for the examination purpose. Okay. Next 15 days ಗೆ ತನಕನು ಕರೆಂಟ್ ಅಫೇರ್ಸ್ ಬೇಕೇ ಬೇಕು ಅಂತ ನಮ್ಗೆ ಇರ್ತದೆ. ನೆಕ್ಸ್ಟ್ 15 ದಿವಸ ಕರೆಂಟ್ ಅಫೇರ್ಸ್ ಗ್ಯಾದರಿಂಗ್ ಹೆಂಗ್ ಮಾಡೋದು ಫ್ರಮ್ ಟುಡೇ.
ಇವತ್ತಿಂದ ನೆಕ್ಸ್ಟ್ 15 ದಿವಸ ಅಂದ್ರೆ ಅಪ್ ಟು June 30th. ಓಕೆ, ನಿಮಗೆ ಅಭ್ಯಾಸ ಆಗ್ಬಿಡುತ್ತೆ, ಕಂಪೈಲೇಷನ್ ಹೆಂಗ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. You will know the entire process, you will learn the knowledge, and you will learn the methods also. So that after the 30th, you are on your own. You can spend the same time for different areas. Okay, right. Iga, the Hindu, Tuesday, June 14th. June 14th. Yes, sir. With Yes, sir. Repression presidential nominee, Sri Lankan official resigned, submit Advani project Adani project composite. Google pays $118 million to set up gender discrimination shoot. Ayyo. Pants men must win. Situation against the South African police. Okay. Retail inflation is to 7.04%. Okay. So Rahul quizzed by ED for 11 hours, summoned again. Okay. Fine. Nearby anta kottona left column. Nearby andre Bengaluru suttamutta anta. Beka namgodu? Beda. Retail inflation main page ಅಲ್ಲಿ ಕೊಟ್ಟಿರೋದ್ರಿಂದ ಏನಿದೆ ಎಕನಾಮಿಕ್ ಏನಾದ್ರು ಮೇಜರ್ ವೇರಿಯೇಷನ್ ಏನಾದ್ರು ಆಗ್ತಾ ಇದೆಯಾ ಕರೆಂಟ್ ಡೈನಾಮಿಕ್ಸ್ ಅಂತ ನೋಡ್ಬೇಕಾದ ಅವಶ್ಯಕತೆ ಬರುತ್ತೆ. ಓಕೆ, ಲೆಟ್ಸ್ ರೀಡ್ ದಟ್. Retail inflation is 7.04%. Price vegetables surges to 8.3%. Urban food inflation accelerates to 8.2%. India's retail inflation is marginally to 7.04% in May from the nearest 8-year high of 7.79% in April, reflecting a persistent uptick of over 6% in prices paid by consumers for the 50 successive months. Inflation faced by rural consumers fell to 7.0% in May from 8.38% in April. But for households in urban areas, the pace of price rise was virtually flat month on month, moving from 7.09% in April to 7.08% in May. Food price inflation, which had hit a 17-month high of 88.31% in April, eased a little to 7.97% in May, thanks to a decline in food inflation to 7.76% from 8.5%. However, the consumer food price index further for urban India to 8.2% in May from 8.09% in April. A sharp rise in tomato prices, along with hardening potato prices, raised the inflation in vegetables. Even as wheat and rice prices climbed to serious inflation elevated. Cereals Inflation elevated. Care rating set remains the main inflation driver, with a nearly 50% contribution. Economists attributed the mild moderation in the retail inflation rate to base effect. May 2021 had recorded high inflation of 6.3%. At half is different, at is different. Inflation at 6.3%. See, I would have not corrected you if it is international relations. In economy, at is different, half is different, by is different, to is different. These wordings are very, very important. ಕೇಳೋ ಒಂದು ನಿಮಿಷ ಕೇಳಿದೆ, ಎಲ್ಲಿದೆಯಲ್ಲ half ಮತ್ತು at difference. May 2021 I recorded high inflation at 6.3% is different from half 6.3%. See, high inflation of 6.3% means within 6.3% is a high inflation. At 6.3% already fixed notion. Another fixed notion is 6.3% inflation. Be very, very careful, Vedika. Advance of excise duties on fuel products by the center on May 21, which could be fully reflected in June. Reflected in June's inflation trend. With inflation staying firmly above its tolerance threshold of 6% since January 2022. The Reserve Bank of India has raised key interest rates by 90 basis points since April and has projected an average inflation rate of 7.5% for the first quarter of 2022-23. 1 basis point equals 0.01%.
The RBI's estimate for the April to June quarter may turn out to be an overestimate unless inflation surges sharply in June. However, the double whammy of the rise in crude oil prices and the Indian rupee's depreciation poses upside risk to the June 2022 retail inflation trend. ICRA chief economist Aditi Nair cautioned. The rupee closed at an all-time low on Monday, while global food prices remain elevated amid the protracted conflict between Russia and Ukraine. ಪ್ರೊಟ್ರಾಕ್ಟೆಡ್ ಕಾನ್ಫ್ಲಿಕ್ಟ್ ಬಗ್ಗೆ ನಿಮ್ಗೆ ಹೇಳಿದೆ ಅಲ್ವಾ? ಇವತ್ತು ನ್ಯೂಸ್ ಪೇಪರ್ ಕೊಟ್ಟವನ ಏನದು ಪ್ರೊಟ್ರಾಕ್ಟೆಡ್ ಕಾನ್ಫ್ಲಿಕ್ಟ್ ಅಂದ್ರೆ? ಮೊನ್ನೆ ತಾನೇ ಹೇಳಿದೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ಹೇಳಿದ್ನಲ್ಲ ಪ್ರೊಟ್ರಾಕ್ಟೆಡ್ ಕಾನ್ಫ್ಲಿಕ್ಟ್. ಬ್ರಾಕೆಟ್ ಅಲ್ಲಿ ಏನಂತ ಬರ್ಕೊಂಡಿದ್ದೀರಾ? ವಾ ನಿಮ್ದಿಲ್ಲ ಚೊಂಬೆ. Oh, you can't find the page also? Not accessible. Teju, you are not there, right? No, sir. ಅದಕ್ಕೆ ಹೇಳಿದ ಪರಾಸ್ತಾಗತಂ ಧನಂ ಜನಮ. ಬೇರೆಯವ್ರ ಕೈಲಿ ಹಣ ಇದ್ರೆ ನಿಮ್ ತಕ್ಕಂಗೆ ಆಗಲ್ಲ. ನಾಲೆಡ್ಜ್ ಇನ್ಫಾರ್ಮೇಶನ್ ಪುಸ್ತಕದಲ್ಲಿ ಇದ್ರೆ ಪ್ರಯೋಜನ ಆಗಲ್ಲ, ನಿಮ್ ತಲೆ ಇರ್ಬೇಕು. It's a long-term rivalry. Protracted conflict between Russia and Ukraine. ನೀವು ಓದಂಗಿದ್ರೆ ಅದನ್ನ ಕಾಮನ್ ಆಗಿ ಓದ್ತಿದ್ರೆ. But I explained the concept yesterday, given the definition. Okay, anyway, next. Despite unlikely, inflation is expected to hover in the 6.75% to 7% range in December. The Reserve Bank of Baroda chief economist Madan Abdali, noting that the price rise was high in North and Texas house. Food inflation was high with edible oil, spice, and vegetables, pushing it up and saying it's unlikely to be despite anytime soon on these items. While food grain prices may inch up even if there is a good harvest after significant increase in minimum support prices for the Kharif crop, he pointed out. While inflation in food and beverages only marginally to 7.84% in May from 8.1% in April, these subcategories of food items clocked a further escalation: vegetables, meat and fish, and meat products. Vegetables inflation surged to 18.26% in May from 15.41% in April, while inflation in meat and fish moved up to 8.26% from 6.97%. The pace of increase in the prices for milk and related products was mildly higher at 5.64% in May compared with 5.47% in April. In audition of relief. Yeah. ಎಂಟನೇ ಪೇಜ್ ಬಾವಿದಕ್ಕ ಅದೇ ಕಂಟಿನ್ಯೂಷನ್ ಫಸ್ಟ್ ಕಂಪ್ಲೀಟ್ ಮಾಡ್ರಿ ಇದನ್ನು. ಎಂಟನೇ ಪೇಜ್ ಬಾ, ಅಲ್ಲಿ ಕೆಳಗಡೆ ಏನಂತ ಕೊಟ್ಟವನೆ ಕಂಟಿನ್ಯೂಡ್ ಅಂತ ಹೇಳೋಣಲ್ವಾ, ಕಂಟಿನ್ಯೂ ಮಾಡಿ ಫಸ್ಟ್, ದೆನ್ ಕಮ್ ಬ್ಯಾಕ್ ಅಗೇನ್. Other subgroups of food and beverages recorded a decline in the pace of price rise, led by edible oil and fat. That's 13.26% in May from 17.28% in April, while pulses and eggs recorded negative inflation of 0.42% and 4.64%, compared with 0% and 1.86% in April, respectively. Inflation in cereals cooled only slightly to 5.3% in May from 5.96% in April. On a month-on-month basis, the consumer price index was up 0.94% in May compared with April, while the consumer food price index (CFPI) rose 1.59%. Within the CFPI, the rural food price index rose 1.34% and urban prices rose 1.84%. Unfortunately, higher food and fuel prices are likely to impact rural demand and core inflation edging up sharply is a concern. Supply side constraints are likely to keep prices high for long despite tightening
monetary policy, said Deloitte India economist Rumki Majumdar. Fuel and light inflation is likely to 9.54% in May from 10.8% in April, and inflation in transport and communication also fell to 9.54% from almost 7% in April. Inflation in household goods and services as well as miscellaneous items, which indicated that price pressures had become all pervasive and generalized in April, moderated marginally from 7.97% to 6.85% and 8.03% to 6.82%, respectively in May. Now, miscellaneous category of goods and services was also high, with only health and education registering less than 6%. The indication is that transfer of higher input costs to consumers is still playing out for household goods and personal care products. Mr. Sapnavis noted. Highest in Telangana. 11 of 22 states and union territories, for which the National Statistical Office released the disaggregated inflation trend, reported price rise at a faster pace than the all-India rate of 7.04%. The highest inflation rates were reported from Telangana, 9.45%, Maharashtra, 8.52%, Andhra Pradesh, 8.49%, West Bengal, 8.27%, Jharkhand 7.51%, and Gujarat 7.48%. Kerala continued to record the lowest inflation rate at 4.82% from 5.08% in April, followed by Delhi 5.51%, Himachal Pradesh 6%, Tamil Nadu 5.7%, and Punjab 5.7%. Price rise in clothing and footwear also remained high at 8.85%, only 1 percentage point lower than April's 9.85%. Inflation in footwear prices remained in the double digits at 10.72%, compared with 12.12%, while clothing inflation fell to 8.52% in May from 9.51% in April. If inflation undershoots RBI's quarterly estimate, it should assert fears of a sharp tightening in the August 2022 monetary policy review, Ms. Nair said, adding that ICRA continues to expect rate hikes of 35 and 25 basis points respectively in the central bank's next 2 bi-monthly policy reviews, followed by a pause. A modicum of relief. India's annual retail inflation is marginal to 7.04% in May from year earlier, after touching an 8-year high of 7.79% in the previous month. Sensex rupee nosedive. The rupee fell to a historical low, breaching the 78 mark against the dollar for the first time, while benchmark equity indices crashed more than 2.6% on Monday. The decline came on the back of anticipation around a steep rate increase by the Federal Reserve in an upcoming meeting to curb high inflation in the US. The S&P BSE Sensex plunged 1,457 points, or 2.68% to 52,846.70 points. Due to continued and more aggressive selling by foreign portfolio investors, the Indian rupee sank 11 paise to 78.04. ಪೇಸ್ಟ್ ಬೆಲೆ ಹೋಗುತ್ತೆ ಬೇಡ ಬೇಡ ಆಕ್ಚುಲಿ ಇದು ಸಪರೇಟ್ ಓಕೆ ಅದು ಸಪರೇಟ್ ಇದೆ ಈಗ ಇಷ್ಟು ಆರ್ಟಿಕಲ್ ಓದಿದ್ರಿ ವಾಟ್ ಇಸ್ ಯುವರ್ ಇನ್ಫ್ಲುಯೆನ್ಸ್ ಏನ್ ಬೇಕಾಗ್ಬೋದು ಏನ್ ಹೇಳ್ತಾ ಇದ್ದಾನೆ ನಮಗೇನು ನ್ಯೂಸ್ ಗೊತ್ತಾಗ್ಬೇಕು ಹೆಂಗ್ ಲೆಕ್ಕಾಚಾರ ಇದನ್ನ ಈಗ ಇಷ್ಟು ಓದಿದ್ರಿ ಈಗ ಒಂದ್ 10-15 ವೇರಿಯೇಷನ್ಸ್ ಕೊಟ್ಟವನು ಇಷ್ಟಿಂದ ಇಷ್ಟು ಹಿಡ್ದೈತೆ 8.04% ಇನ್ ಬಂತು ಹಂಗಂತ ಎಲ್ಲ ಓಕೆ ವಾಟ್ ವಿ ನೀಡ್ ವಾಟ್ ಇಸ್ ಲೈಕ್ ಏನ್ ತಗೋಬೇಕು ಇದ್ರಲ್ಲಿ ಏನ್ ಬಿಟ್ಬಿಡ್ಬೇಕು first nearly 8-year high of 7.79%. ಎಸ್ ಈಗ ಆ ವಿಷಯದಲ್ಲಿ ಹೇಳ್ತೀನಿ ಲಾಸ್ಟ್ 8 years ಇಂದಿರಲಿಲ್ಲ, ಲಾಸ್ಟ್ 4 years ಇಂದ ಇಷ್ಟಿರ್ಲಿಲ್ಲ, ಲಾಸ್ಟ್ 3 years ಹೈ, 6 years ಹೈ, 8 years ಹೈ, 3 years ಹೈ, ಲಾಸ್ಟ್ ಕ್ವಾರ್ಟರ್ಲಿ ಹೈ, ಹಿಂಗೆಲ್ಲ ಬರ್ತಾನೆ ಇರ್ತಾವೆ. ಡೋಂಟ್ ಬಿ ಬಾದರ್ಡ್ ಬೈ ದಟ್.
UPSC will never ask such questions, will never resort to such kind of things. So very ಬರದೆ 3 ತಿಂಗಳು ಒಂದೊಂದ್ಸರಿ ಈ ಹಂಗೆಲ್ಲ ಕೇಳಲ್ಲ. ಓಕೆ ನೆಕ್ಸ್ಟ್ ಹೇಳ್ತೀನಿ ನಾನು. ಕನ್ಸ್ಯೂಮರ್ ಫುಡ್ ಪ್ರೈಸ್ ಇಂಡೆಕ್ಸ್. ಈಗ ಅಲ್ಲಿ ಬಂದು ಈಗ ಕನ್ಸ್ಯೂಮರ್ ಫುಡ್ ಪ್ರೈಸ್ ಇಂಡೆಕ್ಸ್ ನೋಡ್ಬೇಕು. ಓಕೆ, ಆಮೇಲೆ ಯಾವ್ಯಾವ್ದು ಬೇಸಿಸ್ ಪಾಯಿಂಟ್ಸ್ ಗಳು ಮಾಡ್ತಾರೆ ನೋಡ್ಬೇಕು. 90 basis points. ಅರ್ಥ ಆಯ್ತಲ್ವಾ? ರೀಸನ್ಸ್ ಫಾರ್ ರುಪಿ ಕ್ಲೋಸ್ಡ್ ಅಟ್ ಆಲ್ ಟೈಮ್ ಲೋ, ಕೆಲವೊಂದು ಅದೇನೋ ಅದ್ ಮಾಮೂಲಿ ಅವೆಲ್ಲ ಇದ್ದೇ ಇರ್ತದೆ. ಏನೋ ವಾರಿಂದನೋ ಅಥವಾ ಎಕನಾಮಿಕ್ ಇದರಿಂದನೋ ಏನೋ ಒಂದು ಆಗ್ತದೆ ಅಂತದಲ್ಲ, ದಟ್ಸ್ ಓಕೆ. ಓಕೆ, ಏನ್ ICR ಇಂಡಿಯನ್ ಕೌನ್ಸಿಲ್ ಆಫ್ ಹೇಳ್ರಿ. Information and Trading Agency of India. ICR ಚೀಫ್ ಎಕನಾಮಿಸ್ಟ್. ಓಕೆ, ICR ಅಂದ್ರೆ ಅದೊಂದೇ ಬರಲ್ಲ, ಬೇರೆದು ಇರ್ತದೆ ನೋಡು. Information and Credit Rating Agency of ICR ಒಂದೇ ಅಲ್ಲ, ಬೇರೆದು ಇರ್ತದೆ. ಜಸ್ಟ್ ಸಿ ಕ್ರೆಡಿಟ್ ರೇಟಿಂಗ್ ಗೆ ಮತ್ತೆ ಇದಕ್ಕೆ ಅಂತಲ್ಲ ಲೆಕ್ಕ, ಅಗ್ರಿಕಲ್ಚರ್ ರಿಲೇಟೆಡ್ ಏನೋ ಇದೆಯಾ ನೋಡ್ರಿ ಒಂದ್ಸರಿ. ಓಕೆ, Indian Council of Agricultural Research. ಈಗ ICR ಚೀಫ್ ಎಕನಾಮಿಸ್ಟ್ ಅಂತ ಇದೆಯಲ್ಲ, ಅಷ್ಟು ಹೊಡಿರಿ ಪೂರ್ತಿ, ಬರೀ ICR ಹೊಡಿಬೇಡಿ ಗೂಗಲ್ ನಲ್ಲಿ. ICR ಚೀಫ್ ಎಕನಾಮಿಸ್ಟ್ ಅದು ಹೊಡಿರಿ, ಆದಿತ್ಯ ನಾಯರ್. ಈಗ ಅದು ಫುಲ್ ಫಾರ್ಮ್ ನೋಡಿ. Is it credit rating agency still or something else? Commercial Banking Company. ಅಲ್ಲ, ಅದು ICR ಫುಲ್ ಫಾರ್ಮ್ ಹೇಳಪ್ಪ. Teju, check it out. Checking, sir. Information and Credit Rating Agency of India Limited, sir. ಅದೆಲ್ಲ ನೋಡಿದ್ರು. ICR ಲಿಮಿಟೆಡ್. ಓಕೆ, Is that correct, sir? Investment ICR Limited, formerly Investment Information and Credit Rating Agency of India Limited. ಅಲ್ವಾ? ಓಕೆ, commercial banks and finance services companies. Investment Information and Credit Report Agency. Why they have to always estimate of the total value of the rise in the crude oil service, the Indian resource certification. Okay, no problem. They have taken some financial expert, ಅಥವಾ economist. It's okay, no issues. What we want is not any private financial organization experts opinion or something. We need proper government. Is ತಗೋಬಾರ್ದು ಅಂತಲ್ಲ, should listen. But usually we focus on the government institutional financial institutions or foreign well-known financial institutions opinion because of the large and fair assessment ಅಷ್ಟೇ. Okay, anyway, ಈಗ ಇಲ್ಲಿ ಸಿ ಒಂದು ಎಲ್ಲ ಟ್ರೆಡಿಷನಲ್ ಸಬ್ಜೆಕ್ಟ್ಸ್ ಸಂಬಂಧಪಟ್ಟಿದ್ದ ಎಲ್ಲ ಕಾನ್ಸೆಪ್ಟ್ಸ್ಗಳು ನಿಮ್ಗೆ ಗೊತ್ತಿರಬೇಕು. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇಂದ ಹಿಡಿದು, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಇಂದ ಹಿಡಿದು, ಇನ್ಫ್ಲೇಷನ್ ಮೆಥಡ್ಸ್ ಹಿಡಿದು ಕಂಪ್ಲೀಟ್ ಆಗಿ ಅದ್ರದ್ದು ಎಂಟೈರ್ ಥಿಂಗ್ಸ್ ಗೊತ್ತಿರಬೇಕು. ಇವನು ಕೊಡ್ತಾ ಇರೋದೇನಾಗಿದೆ, ಸೆಕ್ಟರ್ ವೈಸ್ ಇನ್ಫ್ಲೇಷನ್ ಅನ್ನ ಹೇಳ್ತಾ ಬರ್ತಾ ಇದೆ. ಇಲ್ಲಿ ಇನ್ಫ್ಲೇಷನ್ ಇದೆ, ಇಲ್ಲಿ ಇನ್ಫ್ಲೇಷನ್ ಇದೆ, ಇಲ್ಲಿ ಇನ್ಫ್ಲೇಷನ್ ಇದೆ. ಕ್ರೂಡ್ ಆಯಿಲ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಅದರ್ ಪ್ರಾಡಕ್ಟ್ಸ್. ಇಲ್ಲಿ ಕ್ವಶನ್ ಕೇಳ್ತಾನೆ UPSC ಕೇಳ್ಬೇಕಾದ್ರೆ, arrange the following in a descending order or ascending order according to their inflation level ಕೇಳ್ತಾರೆ. ಯಾವ ಸೆಕ್ಟರ್ ಅಂತ. ಹೌಸಿಂಗ್ ಇಸ್ ದ ಲೀಸ್ಟ್ ಇನ್ಫ್ಲೇಷನ್. ಓಕೆ, ಅದ್ರ ಮೇಲೆ ಇನ್ಯಾವುದೋ 3 ಕೇಳ್ತಾನೆ. ಸರಿ ಎಲ್ಸ್ ಇರ್ತದೆ. ಅದು ಹೆಂಗ್ ಕೇಳ್ತಾನೆ ಅಂದ್ರೆ 4 ಸೆಕ್ಟರ್ ಕೇಳ್ತಾನೆ. 4 ಸೆಕ್ಟರ್ ವಿಚ್ ಆರ್ ದ ಫಾಲೋವಿಂಗ್ ಸೆಕ್ಟರ್ಸ್ ಇನ್ ದ ರೀಸೆಂಟ್ ಕ್ವಾರ್ಟರ್ಲಿ ಅಂತ ಕೇಳ್ಬೋದು. ಲಾಸ್ಟ್ ಕ್ವಾರ್ಟರ್ಲಿ ಅಥವಾ ಕ್ವಾರ್ಟರ್ಲಿ ಇಯರ್ ಮತ್ತೆ ಕ್ವಾರ್ಟರ್ಲಿ ಮಂತ್ ನ ಮೆನ್ಷನ್ ಮಾಡ್ಬಿಡ್ತಾನೆ ಕ್ಲಿಯರ್ ಆಗಿ. ಈ ಹ್ಯಾಸ್ ಟು ಮೆನ್ಷನ್ ಮಾಡ್ತಾನೆ. ಅರ್ಥ ಆಯ್ತಲ್ವಾ? ಪ್ರಿಲಿಮ್ಸ್ ಬರುತ್ತೆ, ಮೈನ್ಸ್ಗಲ್ಲ.
ಪ್ರಿಲಿಮ್ಸ್ ಅಷ್ಟೇನೆ ಮಾಡಿ ಇದರಿಂದ ನೀವು ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಯಾವ ಸೆಕ್ಟರ್ಸ್ ಎಷ್ಟು ಇನ್ಫ್ಲೇಷನ್ ಹಿಟ್ ಆಗಿದೆ ಅಂತ ಕೇಳ್ತಾನೆ. ಎಕ್ಸಾಕ್ಟ್ಲಿ ಕ್ವಾರ್ಟರ್ಲಿ ಮೆನ್ಷನ್ ಮಾಡಿ ಕೂಡ ಕೇಳ್ತಾನೆ, ಯಾಕಂದ್ರೆ ರಿಪೋರ್ಟ್ ಅದಕ್ಕೆ ತಕ್ಕಂತಿರ್ಬೇಕು. ಈ ಕಾಂಟಾಸ್ ಲಾಸ್ಟ್ 3 months ವೇರಿಯೇಷನ್ ಆಗ್ಬಿಡುತ್ತೆ ಪಟ್ ಅಂತ, ತುಂಬಾ ಬೇಗ ಪಟ್ಟಂತ ವೇರಿಯೇಷನ್ ಆಗುತ್ತೆ. ಅಷ್ಟೇ ತಿಳ್ಕೊಬೇಕಾಗಿರೋದು. ಒಂದು 4-5 ಸೆಕ್ಟರ್ಗಳು, ಮೇಜರ್ ಸೆಕ್ಟರ್ಸ್ ಲೈಕ್ ದಿಸ್ ಆಯಿಲ್, ಇದು ಎಡಿಬಲ್ ಆಯಿಲ್, ಸ್ಪೈಸಸ್ ಅಂಡ್ ವೆಜಿಟೇಬಲ್ಸ್, ಹೌಸಿಂಗು, ಆಯ್ತಾ. ಆಮೇಲೆ ಇನ್ನೊಂದ್ 2-3 ಸೆಕ್ಟರ್ ನೋಡಿ ಅದೇ ತರ ಯಾವ್ದಿದೆ ಅಂತ. ಮೀಟ್ ಅಂಡ್ ಫಿಶ್, ಕ್ರೂಡ್ ಆಯಿಲ್ ಕೂಡ ಹಾಕೊಳ್ಳಿ, ಮಿಲ್ಕ್ ಅಂಡ್ ಮಿಲ್ಕ್. ಅದನ್ನ ಆಯ್ತಾ. ಈ ಇನ್ಫ್ಲೇಷನ್ಸ್ ನ ಕಂಪೇರ್ ಮಾಡ್ಕೊಳ್ಳಿ. ಬ್ರಾಡರ್ ಆಗಿ 4-5 ಕ್ಯಾಟಗರಿ ಎಷ್ಟಿದೆ ಇನ್ಫ್ಲೇಷನ್ ಡೇಟ್ ಹಾಕೊಳ್ಳಿ. ಅರ್ಥ ಆಯ್ತಲ್ವ ನಾನು ಹೇಳಿದ್ದು? ಕ್ವಶನ್ ಮ್ಯಾಕ್ಸಿಮಮ್ ಅಷ್ಟೇ ಕೊಡಕ್ ಸಾಧ್ಯ, ಇನ್ನೇನು ಮಾಡಕ್ಕಾಗಲ್ಲ. ಇಲ್ಲ ಅಂದ್ರೆ ಒರಿಜಿನಲ್ ಕಾನ್ಸೆಪ್ಟ್ ಕೇಳ್ತೀನಿ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಥವಾ ಅದು ಯೂಶಲಿ ಟೈಪ್ಸ್ ಆಫ್ ಇನ್ಫ್ಲೇಷನ್ ಗಿಂತ ಇವನ್ ಕೇಳದೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಥವಾ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಕೇಳ್ತೀನಿ. WPI CPI ಕಾನ್ಸೆಪ್ಟ್ ಗಳು ಕೇಳ್ತಾನೆ ಅಷ್ಟೇ. ಬಾಕಿ ಎಂಟೈರ್ ಥಿಂಗ್ ಇಸ್ ಈ ತರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಎಕನಾಮಿಕ್ ಸ್ಟೇಟಸ್ ಹೇಳ್ತಾ ಇದಾರೆ ಅಷ್ಟೇ. ಮಾನಿಟರಿ ಪಾಲಿಸಿಯಿಂದ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅಂತ ನೋಡ್ಬೇಕು. ಹೂ ವಿಲ್ ಅನೌನ್ಸ್ ದ ಮಾನಿಟರಿ ಪಾಲಿಸಿ? ಫಿಸ್ಕಲ್ ಪಾಲಿಸಿ ಆಯ್ತು. ಸೊ ಮಾನಿಟರಿ ಪಾಲಿಸಿನಲ್ಲಿ ಏನ್ ವೇರಿಯೇಷನ್ಸ್ ಆಗ್ಬೋದು, ಇನ್ಫ್ಲೇಷನ್ ಕರ್ವ್ ಮಾಡಕ್ಕೆ ವಿಚಾರದ ಅವ್ರಿಗಿರೋ ಪ್ಯಾರಾಮೀಟರ್ಸ್ ಗಳು ಯಾವ್ದಾವೆ ಅಂದ್ರೆ ವೇರಿಯಬಲ್ ಏನೇನಿದಾವೆ ಅವ್ರ ಕೈನಲ್ಲಿ ಎರಡನ್ನೂ ಅದನ್ನ ಲಿಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಫೈನ್, ಯು ನೋ ದಟ್, ಲಿಸ್ಟ್ ಔಟ್ ದಟ್ ಆಕ್ಚುಲಿ ಯಾವ್ದನ್ನ ವೇರಿಯಬಲ್ ಮಾಡ್ಬೋದು. ಈಗ ಒಂದು ಮ್ಯೂಸಿಕಲ್ ಈಕ್ವಲೈಸರ್ಸ್ ಇರುತ್ತಲ್ವಾ, ಟ್ರೇಬಲ್ ಬೇಸ್ ಅಂತ, ಯಾವ್ಯಾವ್ದು ಥ್ರೂ ಮಾನಿಟರ್ ಪಾಲಿಸಿ ಇನ್ಫ್ಲೇಷನ್ ಕರ್ಬ್ ಮಾಡೋದಕ್ಕೆ ಅವ್ರಿಗೆ ಆಕ್ಸೆಸ್ ಇದೆ ಅಂತ ನೋಡ್ಕೋಬೇಕು ಅಷ್ಟೇ. ನೆಕ್ಸ್ಟ್, ರಾಹುಲ್ ಕ್ವಿಸ್ಡ್ ಬೈ ಇಡಿ ಫಾರ್ 11 hours, summoned again. ಯಾರು ಓದ್ತೀರಾ? ರಾಹುಲ್ ಕ್ವಿಸ್ಡ್ ಬೈ ಇಡಿ. ಇದನ್ನ ಯಾಕೆ ಕೇಳ್ತಾ ಇದೀನಿ? ಯಾಕೆ ಸಿ ಎಕ್ಸಾಮಿನೇಷನ್ ಅಂತಲ್ಲ, ತಿಳ್ಕೊಬೇಕು ನೀವು. ಸಿ ಈಗ ನೀವು ಎಲ್ಲಾರು ಹೋದ್ರೆ ಬೇಕ್ರಿಗೆ ಕೆಲವೊಂದನ್ನ ಟೇಸ್ಟ್ ತಿಂತೀರಾ, ಕೆಲವೊಂದನ್ನ ಆರೋಗ್ಯಕ್ಕೆ ತಿಂತೀರಾ, ಕೆಲವೊಂದು ಹೊಟ್ಟೆ ತುಂಬಾ ತಿನ್ನೋದಕ್ಕೆ ತಿಂತೀರಾ, ಕೆಲವೊಂದು ಲಾಂಗ್ ಟೈಮ್ ಪ್ರಿಸರ್ವ್ ಮಾಡ್ಕೊಂಡು ಆಮೇಲೆ ಫುಡ್ ತಿಂತೀರಾ. ಈ ತರ ಎಲ್ಲ ಇರುತ್ತೆ. ಕರೆಂಟ್ ಅಫೇರ್ಸ್ ಹಂಗೇನೆ, ಕೆಲವೊಂದನ್ನ ನೋಡೋದಕ್ಕೆ, ಓಕೆ ಇದು ನ್ಯೂಸ್ ಇದೆ ಹಿಂಗಿದೆ ಅಂತ ನೋಡೋದಕ್ಕೆ. ಇದು ಬರೀ ಕಣ್ಣಿಗೋಸ್ಕರ ಅಷ್ಟೇ ಈ ನ್ಯೂಸ್. ಈಗ ಇನ್ಫ್ಲೇಷನ್ ಕಿವಿಗೆ, ಬಟ್ ಸುಮಾರು ಕೆಲವೆಲ್ಲ ನೆನ್ನೆ ಮೊನ್ನೆ ಎಲ್ಲ ಮಾಡೋದ್ ಮೇಜರ್ ಆರ್ಟಿಕಲ್ಸ್ ಅದೆಲ್ಲ ಹಾರ್ಟಿಗೆ ಮೈಂಡಿಗೆ ಬೇಕು ಅಲ್ಲ. ಇದು ಬೇಕಾಗಿರೋದು ಜಸ್ಟ್ ಕಣ್ಗಷ್ಟೇ ಇದು. ಓಕೆ, ಎಸ್. Rahul quished by ED for 11 hours, summoned again. Congress puts up a show of strength in multiple cities. Former Congress chief Rahul Gandhi's questioning on the Monday by the Enforcement Directorate ED in a money laundering case linked to the National Herald newspaper turned into a massive show of strength by party workers in multiple cities, including Delhi. Mr. Gandhi has been summoned again on Tuesday, officials said. On Monday, Mr. Gandhi, who entered the ED headquarters around 11:10 a.m., underwent about 3 hours of questioning before he was allowed a lunch break around 2:30 p.m. After visiting his mother, Sonia Gandhi, who has been admitted to Sri Gangaram Hospital for COVID-related issues, Mr. Gandhi returned to the ED office at 3:30 p.m. for a second round of questioning. He left the ED headquarters around 11:25 p.m. after nearly 8 hours of questioning in the second round. Officials are believed to have asked Mr. Gandhi to write down his statement under Section 50 of Prevention of Money Laundering Act (PMLA) during the first round of questioning. Earlier, the Delhi police clamped down on the party's plans to take out a march from the All India Congress Committee (AICC) headquarters to the ED office with layers of barricading and detained senior leaders, including Rajasthan Chief Minister Ashok Gehlot, Chhattisgarh Chief Minister Bhupesh Baghel, Lok Sabha member Adhir Ranjan Chaudhary, KC Venugopal, Harish Rawat, Jairam Ramesh, Ramdeep Surjewala, and Manikam Tagore. Mr. Surjewala said former Union Finance Minister P. Chidambaram was pushed away by the police personnel, which resulted in an interview.
Mr. Chaudhary, who is the party's leader in Lok Sabha, formally lodged a complaint with the Tughlaq Road police station about suffering an injury because of alleged manhandling, while visuals of Mr. Venugopal being forcibly lifted by the police personnel went viral. Party General Secretary Priyanka Gandhi Vadra dropped in at the Tughlaq Road police station to check on the senior leaders who were detained by the police after stopping the march. Late at night, around 11:25 p.m., Mr. Chaudhary and Mr. Venugopal dared the police personnel to formally arrest them or release them as they were detained for more than 12 hours without a formal charge. The Congress leaders and MPs who were detained at the various police stations such as Mandir Marg and Sarojini Nagar besides Tughlaq Road were let off only after Mr. Gandhi left the ED office. This Narendra Modi government has unleashed the terror of central agencies on people. That's why I called up the offices of CBI Director, Central Board of Direct Taxes CBDT Chairman to meet them and convey my feelings as a citizen and as a Chief Minister about how their credibility is now, Mr. Gehlot said. Opposition targeted. Mr. Baghel questioned why the central agencies targeted only opposition leaders and never anyone from the ruling party. Not one leader from the... It was already done. During their tenure, it is already done. There is no punishment for the fives, same offense. No double. Double jeopardy. Read. Not one leader from the BJP or any of their allies has been questioned. The central agencies are being used to suppress the opposition. Whenever a raid takes place on an opposition leader, first the case is highlighted as a very big word. Then the same leader joins the BJP, the case is dismissed, Mr. Baghel said. The leaders of the G23, the ginger group pushing for internal reforms, were conspicuous by their absence. Roads barricaded. Most of the lanes and arterial roads leading to the ED office were barricaded and prohibitory orders under CRPC section 144 were imposed in the area by Delhi police. The police had reportedly cited the recent communal tensions and the law and order situation to deny permission for the march, and parts of central Delhi were converted into a fortress with anti-riots police. The Rapid Action Force and the CRPF deployed on the route to the ED office. The investigating officer of the case, in the rank of an assistant director, is understood to have put questions about the incorporation of Young Indian, a not-for-profit company that now owns Associated Generals Limited, AJL, which publishes the National Herald newspaper. ಏನಕ್ಕೆ ಕೊನೆ ಮಾತಾಡ ಹೆಂಗೆ ಟ್ವಿಸ್ಟ್ ಮಾಡ್ತಾರೆ ಅಂತ ಅಲ್ಲಿ ಈಗ ಅತ್ತೆ ಒಂದ್ ಕಾಲ ಸೊಸೆ ಒಂದ್ ಕಾಲ ಅಂತಾರಲ್ಲ. Let's not be biased with the parties. How Janardhan Reddy went to the jail? Because he became very strong in Karnataka, lot of money putting through mining. But the Supreme Court kadenda ella issues ಮಾಡಿಸಿ mining ಎಲ್ಲ ಬಂದ್ ಮಾಡಿದ್ರು. Even he was actually put beyond the Ballari district in the ಬಹಿಷ್ಕಾರ ಮಾಡಿಸಿದ್ರು. Whose time it was? It was Congress time. So the powerful leaders were all like, they were the hands of Sushma Swaraj. Sushma Swaraj ge hand, yaru Janardhan Reddy, Sri Ramu, all Reddy brothers. So they targeted to CBI and ED all these guys from the BJP. Yediyurappaji was targeted with the 17 cases, check bounce case, and he went to the jail. In whose term? There is a list. They have committed the sin. They showed that if anybody comes to this power, they can do this. And if somebody becomes a CM, it is said, I have heard, this people have to give to the High Command 1,000 crore, 2,000 crore. And where it will go? Where it will go? Either to the Rahul Gandhi or Sonia. High Command means who?
Only one family is there. At least in BJP, it will keep on changes. Okay. Modi does not have any Swiss account. Maybe his account is only with the Prime Minister account or Jandan account. And of course, our Home Minister have some Shiabuddin murder case in Gujarat. Okay. Some of them are there. Some of them are not there. So, P. Chidambaram inaugurated the CBI building. For the same CBI, they arrested him and taken him to the same building. P. Chidambaram has 13,000 acres in Chikmagaluru. We don't know. P. Chidambaram's great grandfather was from Karnataka or Chikmagaluru. We don't know. And what is this ED office or CBI office? These are the premium investigating agencies. Whether they use it or this party uses or that party uses. They can't just plainly use that. If there is nothing is there, they will just come out. If something is there, they can't create it. No? They have to discover it. They can't invent it. They have to discover it. If the discoveries are made by you, these people also make the discoveries. If you Vasco da Gama can find India, another fellow also finds India. No? If he can find another fellow in the same route can find India. No? Same thing happened. And it is not understood. When investigating agencies are investigating it, why there is a obstruction to the duty? Why all leaders have to come to Delhi, stand in the position? Is it a freedom fighter? What? See, if illegally someone is arrested and kept, illegally somebody is arrested and kept, through writ petition habeas corpus, you can ask. You can file the petitions. For the inquiry, this is not detention. For the inquiry, why you need to protest? Okay. This is actually a question asked by ourselves as a reader. Girish, after reading this article, asking himself all these questions. So, see here, you need to know it is an opinion making article. Opinion is important. In UPSC, they ask, is it right to detain Sonia Gandhi or Rahul Gandhi? Anybody under the law, if they are found with the punishable offense or criminal activities, has to be arrested because no one is above the law. The Enforcement Directorate, on what basis it can issue the notice? ಅದೆಲ್ಲ ಕರೆಕ್ಟ್ ಇರ್ಲಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಸುಪ್ರೀಂ ಕೋರ್ಟ್ ಹಾಕಿ ಅಥವಾ ಹೈಕೋರ್ಟ್ ಹಾಕಿ ಇಮಿಡಿಯೇಟ್ ಸ್ಟೇ ತಗೊಳ್ಳೋದು. ಆಲ್ರೆಡಿ ರಾಹುಲ್ ಗಾಂಧಿ ಅಂಡ್ ಸೋನಿಯಾ ಗಾಂಧಿ ಆಲ್ರೆಡಿ ಅಂಡರ್ ದ ಬೇಲ್. They are now under the bail actually. Now my question, another question is, this Hindu newspaper, who is the special correspondent? Special correspondent ಅಂದ್ಬಿಟ್ರೆ ಹೆಸರೇ ಕೇಳಂಗಿಲ್ಲ ನಾವು, ಯಾರು ಬರ್ದವನಂತ. Who is that special man or woman? We don't know. National Herald case ಬಗ್ಗೆ ಇದು ವಿಚಾರ ಬಂದಿದೆ. Why there is no article on National Herald case in the main headlines? In the 8th page ಅಲ್ಲಿ last 4 lines ಹೇಳ್ತಾರೆ ಯಂಗ್ ಇಂಡಿಯಾ ಅಂತ. ಓಕೆ, in first 4 lines ಲಾಸ್ಟ್ ಹೇಳಿದೆ. ಎಷ್ಟನೇ ಪೇಜ್ ಅಲ್ಲಿ ಇದು ನಾವು? ಇಲ್ಲ, ನಾನು ಎಷ್ಟನೇ ಪೇಜ್ ಅಲ್ಲಿ? 7. ಓಕೆ, see, the investigating officer in the case in the rank of an assistant director is understood to have put questions about the incorporation of a Young Indian, a heart for profit company that now owns Associated Journals Limited, AJL, which publishes the new National Herald newspaper. Okay. Now let me throw a light on this issue for you. ನಿಮಗೋಸ್ಕರ ಇದನ್ನೊಂದು 4 ಲೈನ್ ಹೇಳ್ಕೊಡ್ತೀನಿ ಏನು ಅಂತ.
National Herald paper was a pre-independent era ಇದರಲ್ಲಿದ್ದಂತಹ ನ್ಯಾಷನಲ್ ನ್ಯೂಸ್ ಪೇಪರ್. 1927 ಅಲ್ಲಿ ದಿಸ್ ನ್ಯಾಷನಲ್ ನ್ಯೂಸ್ ಪೇಪರ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ಯಾವಾಗ? 1927 ಅಲ್ಲಿ ಇಟ್ ಸ್ಟಾರ್ಟೆಡ್. ದಿಸ್ ವಾಸ್ ಸ್ಟಾರ್ಟೆಡ್ ದಿಸ್ ನ್ಯೂಸ್ ಪೇಪರ್ ನಲ್ಲಿ. ಓಕೆ, ಏನ್ ಬರ್ಕೋಬೇಡಿ, ಎಲ್ ಬೇಕಾದ್ರೂ ಸಿಗುತ್ತೆ. ನೀವು ನ್ಯೂಸ್ ನೋಡಲ್ಲ ಅಂತ ಅಷ್ಟೇ ನನ್ಗೆ ಗ್ಯಾರಂಟಿ ಆಯ್ತು. ನೆನೆನೂ ಇದು ನ್ಯೂಸ್ ಅಲ್ಲಿ ಇತ್ತು. ಇನ್ಫ್ಯಾಕ್ಟ್ ಸುಮಾರು ಮೀಡಿಯಾದವರು ಇದನ್ನ ಇದು ಮಾಡಿದ್ರು, ಪ್ರೊಜೆಕ್ಟ್ ಮಾಡಿದ್ದಾರೆ. ನ್ಯೂಸ್ ನೋಡ್ಬೇಕು ನೀವು. ಆಕ್ಚುಲಿ ದಿಸ್ ನ್ಯೂಸ್ ಪೇಪರ್ ಏನಾಗುತ್ತೆ, ಯಾವುದೇ ನ್ಯೂಸ್ ಪೇಪರ್ ಇದೆ, ಈಗ ಇದು ನ್ಯೂಸ್ ಪೇಪರ್ ಹಿಂದೂ, ಈ ಹಿಂದೂ ನ್ಯೂಸ್ ಪೇಪರ್ಗೆ ಪಬ್ಲಿಷರ್ಸ್ ಅಂತ ಇರ್ತಾರೆ. ಕೆಳಗಡೆನೋ ಅಥವಾ ಹಿಂದ್ಗಡೆನೋ ನೋಡಿದ್ರೆ ನಿಮಗೆ, ಇಲ್ಲ ಅಲ್ಲೇ ಸುತ್ತಮುತ್ತ ನೋಡಿದ್ರೆ ಕೊಡ್ತಾರೆ, ಪಬ್ಲಿಷ್ಡ್ ಬೈ ಅಂತ ಕೊಡ್ತಾರೆ. ಆಯ್ತಾ, ಪಬ್ಲಿಷ್ಡ್ ಬೈ ಅಂತ ಕೊಡ್ತಾರೆ. ಅದು ಇವರೇ ಆಗ್ಬೇಕು ಅಂತಲ್ಲ, ಹಿಂದೂ ನ್ಯೂಸ್ ಪೇಪರ್ ಅವರೇ ಆಗ್ಬೇಕು ಅಂತಲ್ಲ, ಸಂಬಡಿ ಕ್ಯಾನ್ ಪಬ್ಲಿಷ್ ಇಟ್. ಈಗ ಯು ಹ್ಯಾವ್ ಹರ್ಡ್ ಅಬೌಟ್ ದ ಜಾಕಿ ಇನ್ನರ್ಸ್, ಜಾಕಿ ಇನ್ನರ್ಸ್ ಎಲ್ಲ ಕೇಳಿದ್ರಲ್ವಾ? ಮೆನ್ ಅಂಡ್ ವುಮೆನ್ ಜಾಕಿ. ಜಾಕಿ ಇಸ್ ಅ ಬ್ರ್ಯಾಂಡ್ ನೇಮ್, ಬಟ್ ದ ಒರಿಜಿನಲ್ ನೇಮ್ ಆಫ್ ದ ಜಾಕಿ ಇಂಡಸ್ಟ್ರೀಸ್ ಪೇಜರ್ ಇಂಡಸ್ಟ್ರೀಸ್ ಅಂತ. ಏನ? ಪೇಜರ್ ಇಂಡಸ್ಟ್ರೀಸ್. ಒರಿಜಿನಲ್ ನೇಮ್ ಇಸ್ ಅ ಪೇಜರ್ ಇಂಡಸ್ಟ್ರೀಸ್, ಬಟ್ ಬ್ರ್ಯಾಂಡ್ ಇಸ್ ಜಾಕಿ. ಅರ್ಥ ಆಯ್ತಲ್ಲ ನಾನು ಹೇಳಿದ್ದು? ನೋ ಬಡಿ ನೇಮ್ಸ್ ಇಟ್ ಇಸ್ ಅ ಪೇಜರ್ ಇಂಡಸ್ಟ್ರೀಸ್ ಅಂತ. ಬರೀ ಜಾಕಿ ಅಂತ ಜನಗಳಿಗೆ ಗೊತ್ತಿರುತ್ತೆ. ದೇ ವಾಂಟ್ ದ ಕೈಂಡ್ ಆಫ್ ಬ್ರ್ಯಾಂಡ್. ನ್ಯೂಸ್ ಹೆರಾಲ್ಡ್ ಇಸ್ ಅ ನ್ಯಾಷನಲ್ ನ್ಯೂಸ್ ಪೇಪರ್, ಲೈಕ್ ಮೇಜರ್ ಡೈಲಿ ನ್ಯೂಸ್ ಪೇಪರ್, ಫಾರ್ಮ್ಡ್ ಟುಗೆದರ್. ಅಂದ್ರೆ 5,000 ಜನ ಫ್ರೀಡಮ್ ಫೈಟರ್ಸ್ ಅಲಾಂಗ್ ಅಂಡರ್ ದ ಗೈಡ್ಲೈನ್ಸ್ ಆಫ್ ನೆಹರು, ಜವಾಹರ್ಲಾಲ್ ನೆಹರು ಗೈಡ್ಲೈನ್ಸ್ ನಲ್ಲಿ ಅರೌಂಡ್ 5,000 ಫ್ರೀಡಮ್ ಫೈಟರ್ಸ್ come together, invest the money for the starting of National Herald. That came on publishing, it went with the losses. UPA government one barastali, they were under the loss of 90 crores. Okay, National Herald anta. ಸೊ ಇವ್ರು ಏನ್ ಮಾಡ್ತಾರೆ, ಇವ್ರ ಗೌರ್ಮೆಂಟ್ ಬಂದ ತಕ್ಷಣ ನ್ಯಾಷನಲ್ ಹೆರಾಲ್ಡ್ಗೆ ಹೆಸರಿನಲ್ಲಿ ಲಾಟ್ ಆಫ್ ಲ್ಯಾಂಡ್ಸ್ ವಿಲ್ ಬಿ ಡೊನೇಟೆಡ್ ಡ್ಯೂರಿಂಗ್ ದಿ UPA ಗವರ್ಮೆಂಟ್ 1 ಆಗ ಈ ನ್ಯಾಷನಲ್ ಹೆರಾಲ್ಡ್ ಆಲ್ರೆಡಿ 90 ಕೋಟಿ ಲಾಸ್ ಅಲ್ಲಿ ಇತ್ತು. 90 ಕೋಟಿ ಲಾಸ್ ಅನ್ನ, ಸ್ವಲ್ಪ ಈ ಕಡೆ 90 ಕೋಟಿ ಲಾಸ್ ಅನ್ನ ಇದ್ರೂ ಕೂಡ ಈ ನ್ಯಾಷನಲ್ ಹೆರಾಲ್ಡ್ಗೆ ಗವರ್ಮೆಂಟ್, ದಿ UPA ಗವರ್ಮೆಂಟ್ 1 and 2 both, they will 1 and 2 ಅಂದ್ರೆ 2 ಟರ್ಮ್ ಇದ್ರಲ್ಲ. ಮನಮೋಹನ್ ಸಿಂಗ್ ಗವರ್ಮೆಂಟ್ ಸ್ಟಾರ್ಟೆಡ್ ಟು ಗಿವ್ ಲ್ಯಾಂಡ್ ಇನ್ ಡೆಲ್ಲಿ, ಸೆಂಟ್ರಲ್ ಹಾರ್ಟ್ ಆಫ್ ದ ಡೆಲ್ಲಿ, ಒಂದು ಅರ್ಧ ಎಕರೆ ಅಲ್ಲಿಷ್ಟು ಇಲ್ಲಿಷ್ಟು, ಥ್ರೂ ಔಟ್ ಇಂಡಿಯಾ ದೇ ಸ್ಟಾರ್ಟೆಡ್ ಟು ಗಿವ್ ಎವ್ರಿಥಿಂಗ್. ನಿಯರ್ಲಿ ಇಟ್ ವಿಲ್ ಬಿ ಅಮೌಂಟೆಡ್ ಟು 5,000-6,000 crores. ಇಟ್ಸ್ ಅಸ್ಯೂಮ್ಡ್ ಮಿನಿಮಮ್ ಅಷ್ಟಿದೆ. 10,000 ಕೋಟಿ ಇರ್ಬೋದು, 15,000 ಇರ್ಬೋದು, 20,000 ಕೋಟಿ ಬೇಕಾದ್ರೂ ಇರ್ಬೋದು. What happens? All of a sudden, a National Herald will ask Sonia Gandhi and Rahul Gandhi that we have a 90 crores debt. Namage debt ge amount kodi anta keltare. ಅದಕ್ಕೆ ಏನ್ ಮಾಡ್ತಾರೆ, ಯಂಗ್ ಇಂಡಿಯನ್ ಅನ್ನೋದು ಒಂದು ಅಸೋಸಿಯೇಷನ್, ಜರ್ನಲ್ ಅವರು, ಅದನ್ನ ಮೂಲಕ ಇದಕ್ಕೆ 90 crores ಇದು ಕೊಡ್ತಾರೆ, ಸಾಲ ಕೊಡ್ತಾರೆ, ಕ್ರೆಡಿಟ್. 90 crores ಕ್ರೆಡಿಟ್ ತಗೊಂಡಾಗ ದೇ ಟೇಕ್ ದ ಮೇಜರ್ ಶೇರ್ಸ್. ಒಬ್ರು 38%, ಇನ್ನೊಬ್ರು 29%, ಇಬ್ಬರದು ಸೇರಿ ಒಂದು 80% ಬರುತ್ತೆ. ಸೋನಿಯಾ ಗಾಂಧಿ ಅಂಡ್ ರಾಹುಲ್ ಗಾಂಧಿ ಇಬ್ಬರದು ಸೇರಿ ಒಂದು ಅರೌಂಡ್ 80%, 89% ಬರುತ್ತೆ, 80-85% ಬಂದ್ಬಿಡುತ್ತೆ. ಮೇಜರ್ ಶೇರ್ ಹೋಲ್ಡರ್ಸ್ ಏನ್ ಮಾಡ್ತಾರೆ, ದೆನ್ ದೇ ಗೋ ಟು ದ ನ್ಯಾಷನಲ್ ಹೆರಾಲ್ಡ್. 90 crores ನೋ ಇಂಟ್ರೆಸ್ಟ್ ಏನು ಇರೋಲ್ಲ, ಹಂಗೆ ಕೊಟ್ಟಿರ್ತಾರೆ, ಬಟ್ ಶೇರ್ ತಗೋತಾರೆ. ಶೇರ್ ತಗೊಂಡ್ಮೇಲೆ ಇವರೇ ಮೆಜಾರಿಟಿ ಆದ್ಮೇಲೆ ದ ಹೋಲ್ 5,000 or 10,000 or 15,000 crores ಪ್ರಾಪರ್ಟಿ ಏನಿದೆ ಅದು ಇವ್ರಿಗೆ ಬರ್ತದೆ. This is a big scam on bloody hell. This was uncovered by our Subramanya Swamy. ಸುಬ್ರಹ್ಮಣ್ಯ ಸ್ವಾಮಿ ಅವರು ಬಿಜೆಪಿ MP. ಕಾಂಗ್ರೆಸ್ ಬಿಡಿ ಎದುರ್ಕೊಳ್ಳೋದ ಅಪ್ಪನ್ ನೋಡಿದ್ರೆ, ಬಿಜೆಪಿ ಅವರು ಎದುರ್ಕತಾರೆ ಅವ್ರು ನೋಡಿದ್ರೆ. ವೆರಿ ಥರೋಲಿ ಆನೆಸ್ಟ್ ಮ್ಯಾನ್. ಯೂಟ್ಯೂಬ್ ಅಲ್ಲಿ ಇದೆ ಅವ್ರ ಬಗ್ಗೆ ನೋಡಿ. He says, I just want to see in my life
that both Sonia Gandhi and Rahul Gandhi should go to the jail ಅಂತ ಅಪ್ಪ ಓಪನ್ ಲೋಕಸಭಾದಲ್ಲಿ ಅವ್ರ ಮುಂದೆನೇ ಹೇಳ್ತಾನೆ, let me, I want to see them, I don't want just to go outside or go out of the country or settle. ಅವ್ರ ಪೊಲಿಟಿಕ್ಸ್ ಅಲ್ಲಿ ಇರಬೇಕು, ಅವ್ರ ಜೈಲ್ಗೆ ಹೋಗ್ಬೇಕು, ಅದನ್ನ ನೋಡ್ಬೇಕು ಅಂತಾನೆ ಅಪ್ಪ. ಎಲ್ಲಿ? ಓಪನ್ ಲೋಕಸಭಾದಲ್ಲಿ. that man, if he speaks, forget about Congress. ಬಿಜೆಪಿನೇ ತರಾಟೆ ತಗೋತಾರ ಅವರು. ಬಿಜೆಪಿನೇ ಬಿಡಲ್ಲ, ಪ್ರೈಮ್ ಮಿನಿಸ್ಟರ್ನು ಬಿಡಲ್ಲ, ಹೋಮ್ ಮಿನಿಸ್ಟರ್ನು ಬಿಡಲ್ಲ. He is a BJP man, but he is not going to defend BJP just like that. That kind of person. He unraveled this scam. ಈಗ ಹೇಳಿ, this is the scandal. An historical scandal you can tell by using the Congress to 1880 ಇಂದ ಇದೆ, ಹಂಗಿದೆ, ಬದನೆಕಾಯಿ ಇದೆ, ತುಂಡಿದೆ, ಅದಿದೆ, ಸೋರೆಕಾಯಿ ಇದೆ, ಎಲ್ಲ ಇದೆ ಅಂತ ಹೇಳ್ತಾರೆ. ಇರ್ಲಿ ಬಿಡು, ಪರವಾಗಿಲ್ಲ. ವಾಟ್ ಇಸ್ ದ ಪ್ರಾಬ್ಲಮ್? ಏನ್ ಮಾಡ್ತಾರೆ? ಏನು ಒಳ್ಳೆ ಗೊತ್ತಿಲ್ಲ. ನಥಿಂಗ್ ಐ ಆಮ್ ಎಕ್ಸ್ಪ್ರೆಸಿಂಗ್. ಒಳ್ಳೆ ಗೊತ್ತಿಲ್ಲ. ತುಂಡು ಮೀನ್ಸ್ ಪೀಸ್ ಅಷ್ಟೇ. ವಾಟ್ ಎಕ್ಸಾಕ್ಟ್ಲಿ, like is it the legacy that you are trying to carry to become corrupt and encroach the land of the country so that you can convert into NRI funds, siphoning off to Italy? Okay, we have understood all these things. Government, what Abraham Lincoln said, by the people, for the people, to the people. Okay, is perfectly applicable. In this democratic country, this newspaper named the Hindu, Hindu means Hindustan, not Hindu actually. Named this Hindu. Why they have not shined the light on the scandal and its details first to the readers, then to explain what is happening. ಏನು ಇವ್ರ 60-70 ವರ್ಷ ಆಗಿದೆ, ಬಂದು ಪೊಲೀಸ್ ಮುಂದೆ ನುಗ್ಗಾಟ ಮಾಡ್ಬೇಕಾ? ವಾಟ್ ಪೊಲೀಸ್ ಆರ್ ಡೂಯಿಂಗ್? ಏನೇನ್ ಲಾಕಪ್ ಡೆತ್ ಇದೆಯಾ? ಇಲ್ಲ ವುಮೆನ್ ಹರಾಸ್ಮೆಂಟ್ ಆಗಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ? ಮನಿ ಲಾಂಡ್ರಿಂಗ್ ಆಕ್ಟ್ ಇರೋದು ಏನಕ್ಕೆ? ನಿಮ್ಮ ಹತ್ರ ಇರೋ ಮನಿ ಮೇಲೆ ಆಕ್ಟ್ ಅಪ್ಲೈ ಆಗಲ್ವಾ? ಬೇರೆಯವ್ರ ಹತ್ರ ಇದ್ರೆ ಮನಿ ಆಕ್ಟ್ ಅಪ್ಲೈ ಆಗ್ತದ? ವೈ ಯು ಹ್ಯಾವ್ ಟು make a festival of someone's criminality? ಒಂದು ಗಾದೆ ಇದೆ, behind every fortune there is a crime. Where ultimately all the party funds goes. ಈ ಸ್ಟೇಟ್ ಅಲ್ಲಿ ಸಿಎಂ ಅದ, ಆ ಸ್ಟೇಟ್ ಅಲ್ಲಿ ಸಿಎಂ ಆದ್ರೆ ಇದಾಯ್ತು ಅದಾಯ್ತು. Where ultimately will go there? Centralization, tip of the triangle. Does the country needs to see it or not? Is the two people's the wealth can elevate the poverty of 10 crore people? Why we should not take it? ಹೌದಾ ಅಲ್ವಾ? Yes, sir. See, I don't see when there is a procedure of law is being taken, nobody has the rights to interfere. If you want to really interfere, go through the law, put a petition, fight in the court of law, fight legally. There are always hundreds of tools are there to fight against the illegalities in the legal cells. Police atrocities ಮಾಡಿದಾರ, ಲೋಕಾಯುಕ್ತ ಇದೆ, police atrocities cell separate ಇದೆ, anti corruption bureau ಇದೆ. ಇನ್ಸ್ಪೆಕ್ಟರ್ ಪ್ರಾಬ್ಲಮ್ ಮಾಡಿದ್ರೆ ACP ಹೇಳ್ಬೋದು, ACP ಪ್ರಾಬ್ಲಮ್ ಮಾಡಿದ್ರೆ DCP ಹೇಳ್ಬೋದು, DCP ಪ್ರಾಬ್ಲಮ್ ಮಾಡಿದ್ರೆ IG ಹೇಳ್ಬೋದು, IG ಪ್ರಾಬ್ಲಮ್ ಮಾಡಿದ್ರೆ DG ಹೇಳ್ಬೋದು, DG ಪ್ರಾಬ್ಲಮ್ ಮಾಡಿದ್ರೆ ಕೋರ್ಟ್ ತಂದು ನಿಲ್ಲಿಸಬಹುದು. ಎವ್ರಿಬಡಿ ಇಸ್ ಅಕೌಂಟಬಲ್ ಇನ್ ದಿಸ್ ಕಂಟ್ರಿ. Nobody is free. Everybody is bounded by the law, framework by the law. Is this article, what is the purpose of this article? See, the first sentence, what they say? Congress puts up a show of strength in multiple. Exactly. Teju, you read my mind. You read my mind. What is that? Show of the strength. Massive show. Really massive. Everybody wants to go into the jail. Everybody wants to get injured so that
Sonia Gandhi or Rahul Gandhi or Priyanka Gandhi should sympathize. That sympathy should live forever in their heart, so that they can get benefit tomorrow. Everybody wants to die. Everybody wants to break their legs in front of the police. Alwa? Huh? Sir. If they can get in some ministerial berth for just a mere an air fracture of the bone, what is the problem? They will get it done. But anyway, though it is the politics, we have to see with unbiased eyes. So it is a repetition. History repeats. 2001 repeating in 2021. Right? So 20 years cycle. This is a never ending cycle. Really. So what is your opinion about this? ED making an inquiries and all. What is your opinion? The law will take its own course. Nobody can obstruct. It is not correct. That's it. ನ್ಯಾಷನಲ್ ಹೆರಾಲ್ಡ್ ಬಗ್ಗೆ ಗೊತ್ತಾಯ್ತಲ್ಲ. ಆಕ್ಚುಲಿ ಇಟ್ಸ್ ಅ ವೆರಿ ಬಿಗ್ ಸ್ಟೋರಿ. ನಾನು ತುಂಬಾ ಕನ್ಸೈಸ್ ಮಾಡಿ ಹೇಳಿದ್ದೀನಿ. ನಾನು ಅರ್ಥ ಆಯ್ತಲ್ಲ. ದೋಸ್ ಫ್ರೀಡಮ್ ಫೈಟರ್ಸ್ ಹೂ ಇನ್ವೆಸ್ಟೆಡ್ ದಟ್ ಆಕ್ಚುಲಿ ಅವರ್ ಜನರೇಷನ್ಸ್ ಅದನ್ನ ಬೇಡ ಅಂತ ಬಹಳ ಅಪೋಸ್ ಮಾಡಿದ್ರು, ಕೇಳಿಲ್ಲ. ಆ ಶೇರ್ಸ್ ಆಟೋಮೆಟಿಕ್ ಆಗಿ ಯೂಸ್ ಮಾಡ್ತಾರೆ. ಅರ್ಥ ಆಯ್ತಲ್ವಾ? 90 crores ಹಿಂಗ್ ಕೊಡೋದು ಹೆಂಗಿದೆ ಸಾಲ, ಅವ್ರು ತಗೊಳ್ಳೋದು ಹೆಂಗಿದೆ. ಈಗ 2,000 ಕೋಟಿ ಪ್ರಾಪರ್ಟಿನೇ ಇದು ತಿಳ್ಕೊಳ್ಳಿ. ನೀವು 90 crores ಸಾಲ ಇದೆ ಅಂದ್ರೆ ನೀವೇನ್ ಮಾಡ್ತೀರಿ? ವಾಟ್ ಯು ಗೋಯಿಂಗ್ ಟು ಡು? ಅಲ್ವಾ? ಇಲ್ಲ ಮಾರ್ಟ್ಗೇಜ್ ಮಾಡಿ ಮಾಡ್ತೀರ. ಬೇಡ, ಇನ್ವೆಸ್ಟ್ಮೆಂಟ್ ಮಾಡ್ತಿರಲ್ಲ ರೆಜ್ಯೂನೇಟ್ ಮಾಡಕ್ಕೆ, ತಿರ್ಗಾ ನ್ಯಾಷನಲ್ ಹೆರಾಲ್ಡ್ ಹಿಂದೂ ನ್ಯೂಸ್ ಪೇಪರ್ ಕಾಂಪಿಟೇಷನ್ ತಂದ್ಬಿಡಲ್ವಾ? Hey, this is a legendary newspaper. It is started by Jawaharlal Nehru. It is started by freedom fighters. Read. We are going to give the very good insight of the Indian politics and the international politics. Read. ಎಷ್ಟು ಕೋಟಿ ಬೇಕಪ್ಪ ಇದಕ್ಕೆ ರೆಜುನೇಷನ್ ಮಾಡಕ್ಕೆ? 10 ಕೋಟಿನೂ ಬೇಕಾಗಿಲ್ಲ. ಫಂಡ್ಸ್ ಇನ್ಫ್ಯೂಸ್ ಮಾಡಿದ್ರೆ 10 ಕೋಟಿನೂ ಬೇಕಾಗಿಲ್ಲ. ಐ ನೋ ಹೌ ಮಚ್ ಮೀಡಿಯಾ ರಿಕ್ವೆಸ್ಟ್ ಪರ್ ಡೇ, ಪರ್ ಮಂತ್ ಅರೌಂಡ್ 75 lakhs ಬೇಕಪ್ಪ ಒಂದು ಚಾನಲ್ ರನ್ ಮಾಡಕ್ಕೆ. ನ್ಯೂಸ್ ಪೇಪರ್ ರನ್ ಮಾಡಕ್ಕೆ ಎಷ್ಟು ಬೇಕು ಮಾಡಿ? 10 ಕೋಟಿ ಬೇಕಾ ನಿಮ್ಗೆ? ಐ ಆಮ್ ಟಾಕಿಂಗ್ ಅಬೌಟ್ ನ್ಯಾಷನಲ್ ನ್ಯೂಸ್ ಪೇಪರ್ ಓನ್ಲಿ. ಅಲ್ಲ, ಫರ್ಗೆಟ್ ಅಬೌಟ್ ಆಂದೋಲನ, ಮೈಸೂರು ಮಿತ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ಗೆಟಿಂಗ್ ಮೈ ಪಾಯಿಂಟ್. ಸೊ 90 crores ಕೊಟ್ಟು ಇವರು ಬಡ್ಡಿ ಇಲ್ಲದೆ 90 crores ಕೊಟ್ಟವ್ರೆ. ಬಡ್ಡಿ ಇಲ್ಲದೆ ಕೊಟ್ಮೇಲೆ ಗ್ರಾಂಟ್ ಯಾಕೆ ಕೊಟ್ಬಿಡ್ಬೇಕಾಗಿತ್ತು? ಲೋನ್ ಯಾಕೆ ಕೊಟ್ರು? ಯು ಹ್ಯಾವ್ ಎ ಸಿಂಪತಿ ಆಫ್ 10%, 90% ಕಂಪ್ಯಾಷನ್ ಇತ್ತು, ಅಷ್ಟೇ ಕೊಟ್ಬಿಡಿ. ಈಕ್ವಿಟಿ ಕಾನ್ಸೆಪ್ಟ್ ಅಲ್ಲಿ ಕೊಟ್ಟು ಹಂಗಲ್ಲ. ಅಂಡರ್ ಸೆಕ್ಷನ್ 80A ನಲ್ಲಿ ಯು ಕ್ಯಾನ್ ಗಿವ್. ವಾಟ್ ಇಸ್ ದ ಪ್ರಾಬ್ಲಮ್? 90 crores ನೀನ್ ಪ್ರಾಫಿಟ್ ಇದ್ರೆ ನೀನ್ ಅನಾಥಾಶ್ರಮಕ್ಕಾರ ಹಾಕು, ಒಂದ್ ಪಾರ್ಕ್ ಆರು ಪರ್ಚೇಸ್ ಮಾಡು, ಸಿನಿಮಾ ಥಿಯೇಟರ್ ಪರ್ಚೇಸ್ ಮಾಡು, ರೇಷ್ಮೆ ಸೀರೆಗಳು ಪರ್ಚೇಸ್ ಮಾಡು, ಏನಾರು ನಿನ್ನಿಷ್ಟ. ಅದು ಪ್ರಾಫಿಟ್ ಕ್ಯಾನ್ ಬಿ ಯೂಸ್ ಎನಿವೇರ್ ಇನ್ ದ ವರ್ಲ್ಡ್. Nobody can. After the taxes, who can ask? That question can be asked. Nobody can ask the question. ಕೆಳಗಾಯ್ತದ? ಆ ಮುಖಕ್ಕೆ ಹಾಕ್ತಾರ ಅಷ್ಟೇ ಕೇಳಿದ್ರೆ. ಟ್ಯಾಕ್ಸ್ ಕಟ್ಟಿದ ಮೇಲೆ ಮಾಕ ಏನಿಲ್ಲ, ಯಾವ ನೀನು ಅಂತ ಕೇಳ್ತಾರೆ. ಅರ್ಥ ಆಗಲ್ಲ ನಾ ಹೇಳಿದ್ದ. So 90 crores if they have surplus, they could have just given as a donation to the newspaper. Who will take the equity of 38% and 28%? Selfish. Really? ದೊಡ್ಡ ಪ್ಲಾನ್ ಅದು. 28 ತಗೊಂಡ್ರೆ ಅಸೆಟ್ಸ್ ಮೇಲೆ ಕಂಟ್ರೋಲ್. ಅಸೆಟ್ಸ್ ಅಲ್ಲ, ನಿನಗೆ ಮುಂದೆ ನೆಕ್ಸ್ಟ್ ಆಫ್ಟರ್ ದ ಡೆಟ್ ರಿಕವರಿ ಅದೆಲ್ಲ ಆದ್ಮೇಲೆ ಒಂದು 90 crores ಕೊಟ್ಟಾಗಿದೆ, ಮುಂದಕ್ಕೆ ಪ್ರಾಪರ್ಟಿ ಮಾಡ್ಕೊಂಡಿದ್ರೆ ಬೇರೆ ಅರ್ಥ. ಆಲ್ರೆಡಿ ಪ್ರಾಪರ್ಟಿ ಅವ್ರು ಬಂದು ಇವ್ರು ಬಂದು ಮುಂದೆ ಸೇರ್ಕೊಂಡು, ಮೊದ್ಲೇ ಎಲ್ಲ ಹೋಮ್ ಅಪ್ಲೈನ್ಸಸ್ ಇಟ್ಬಿಟ್ಟವ್ರಪ್ಪ, ಆಮೇಲೆ ಬಂದೈತಿ ಸಂಸಾರ ಒಳಕ್ಕೆ. ಎನಿವೆ, ಫೈನ್, ನೋ ಪ್ರಾಬ್ಲಮ್. ಸೊ ಕೀಪ್ ಇಟ್ ಇನ್ ಯುವರ್ ಮೈಂಡ್. ದಿಸ್ ಇಸ್ ಮೈ ಪರ್ಸನಲ್ ಒಪಿನಿಯನ್. But regularly, what you need to understand, unbiased opinion. It's not about the party politics. It's not about who is what. You have to be unbiased and neutral, and you have to think from the perspective of the law, not from any personality or any person. Okay. Next. ಬರ್ಲೇ ಬೇಡ, ಸೀದಾ 6 page ಹೋಗ್ಬಿಡೋಣ. As an optional for UPSC.
ಎಷ್ಟನೇ ಓಹ್ ಹನ್ನೊಂದು ಬಂದ್ಬಿಟ್ಟಿದ್ದೀನಾ? ನಿಮಿಷ ಬೇಡ, ಇದು ಮೇಲ್ಗಡೆ ಬೇಡ, ಇದು ಬೇಡವಾ? ಬಿಯಾಂಡ್ ದ ನಂಬರ್ಸ್ ರಾಜ್ಯಸಭಾ ಅರ್ಥ ಆಗಲ್ಲ ಅಂತನಾ? ನಂಗೆ ಗೊತ್ತು, ಈ ಸಿಂಗಲ್ ಟ್ರಾನ್ಸ್ಪೋರ್ಟ್ ಪ್ರೊಪೋರ್ಷನಲ್ ರೆಪ್ರೆಸೆಂಟೇಷನ್ ಇವೆಲ್ಲ ತಲೆಗೆ ನಿಮ್ಗೆ ಹೋಗಲ್ಲ ಅಂತ. ಯಾಕಂದ್ರೆ ನೇರವಾಗಿ ತಿಳಿದಿದ್ದು ಇನ್ನೇರವಾಗಿ ತಿಳಿಯೋದ ಸೂರ್ಯನೇ ಕಾಣಿಸಲ್ಲ. ಇನ್ನು ನಿನಗೆ ಎಲ್ಲಿ ಮೇಲ್ಗಡೆ ಸ್ಟಾರ್ ಪ್ರಾಕ್ಸಿಮ ಸೆಂಟಾರಿ ಅವೆಲ್ಲ ಕಾಣಿಸಲ್ಲ. ಆದ್ರೂ ಕಣ್ಬಿಡ್ಕೊಂಡು ನೋಡ್ಬೇಕು. ಓಕೆ, ಕರೆಕ್ಟ್, ಪರವಾಗಿಲ್ಲ ಬಿಡ. ನಿನಗೆ ಅದು ಇಷ್ಟ ಆಗಲ್ವಾ? ಇವನ್ ಕೈ ಮಾಡಿಸ್ತೀನಿ. ನೆಕ್ಸ್ಟ್ ನಿನ್ನ ಸೈಡ್ಸ್ ಮಾಡೋದು. ಓಕೆ, ಓದು. ಆದ್ರೆ ವಿತ್ ಅಂಡರ್ಸ್ಟ್ಯಾಂಡಿಂಗ್, ಟ್ರೂ ಲಿಟ್ರಸಿ, ರೀಡ್ ವಿತ್ ಅಂಡರ್ಸ್ಟ್ಯಾಂಡಿಂಗ್. Beyond the numbers, the Rajya Sabha polls brought out internal. ಏನ ಯಾವ ತಾಯಿ ಬಾಟ್ ಅಂದ್ಬಿಟ್ರೆ ಬಹಳ ಸಮಸ್ಯೆ ಆಗ್ಬಿಡುತ್ತೆ. ಬಾಟ್ ಅಂದ್ರೆ ಆರ್ಸ್ ಟ್ರೇಡಿಂಗ್ ಆಗ್ಬಿಡ್ತದೆ. brought out internal dissension in both the BJP and the Congress. Sir, which page reading, sir? ಯಾವ ಪೇಜ್ ಓದ್ತಿದ್ದಾರೆ ಸರ್? ಅದೇ ಪೇಜ್, ಸೇಮ್ Page number 6. sir. 6. Elections for ಒಂದ್ ನಿಮಿಷ ಪೇಜ್ ಪೇಪರ್ ತಗೋತಾ ಇರು. ತೇಜು, ಏನಂದ್ರೆ ವಿ ಡೋಂಟ್ ವಾಂಟ್ ದಟ್ ಸೌತ್, ಬೆಂಗಳೂರು, ಮಂಗಳೂರು ಇವೆಲ್ಲ ಬೇಡ. UPSC ಇದೀವಿ, ಸೀದಾ ಡೆಲ್ಲಿ ಹೊಟ್ಟಬಿಡೋಣ, ಆಯ್ತಾ? ಸೊ 6th ಸ್ಟ್ರೈಟ್ ಎಡಿಟೋರಿಯಲ್, ರೈಟ್ ಸೈಡ್ ಇರೋ ಆರ್ಟಿಕಲ್ಸ್ ಬೇಡ. ಐ ಆಮ್ ಟ್ರೈಂಗ್ ಟು ಪುಟ್ ಯು ಎವ್ರಿ ಡೇ ನ್ಯೂಸ್ ಪೇಪರ್ ಹೆಂಗ್ ರೆಡಿ ಮಾಡ್ಕೋಬೇಕು ಅಂತ. ಓಕೆ, ರೈಟ್ ಇರೋ ಆರ್ಟಿಕಲ್ಸ್ ಅಂಡರ್ಸ್ಟ್ಯಾಂಡಿಂಗ್ಗೆ ಒಂದು ಎನ್ಲಾರ್ಜ್ಮೆಂಟ್ ಆಫ್ ದ ನಾಲೆಡ್ಜ್ಗೆ. ಬಟ್ ಸ್ಪೆಸಿಫಿಕ್ ಆಗಿ UPSC ಗೆ ಅಂತಂದ್ರೆ ಎಡಿಟೋರಿಯಲ್ಸ್, ನೆಕ್ಸ್ಟ್ ನ್ಯೂಸ್, ಎಡಿಟೋರಿಯಲ್ಸ್. ಇಷ್ಟೇ ಎಡಿಟೋರಿಯಲ್ಸ್, ನ್ಯಾಷನಲ್ ನ್ಯೂಸ್, ಇಂಟರ್ನ್ಯಾಷನಲ್ ನ್ಯೂಸ್ ಮುಗಿದೋಯ್ತು. ಎಡಿಟೋರಿಯಲ್ಸ್, ನ್ಯಾಷನಲ್ ನ್ಯೂಸ್, ಇಂಟರ್ನ್ಯಾಷನಲ್ ನ್ಯೂಸ್ ಮೂರೇ. ಎಕಲಾಜಿ ಎನ್ವೈರನ್ಮೆಂಟ್ ಮ್ಯಾಗಝಿನ್ಸ್ ಕವರ್ ಮಾಡ್ತಾರೆ. ಇಲ್ಲೂ ಸಿಗುತ್ತೆ ಒಂದೊಂದ್ಸರಿ, ಮ್ಯಾಗಝಿನ್ಸ್ ಕವರ್ ಆಗೇ ಆಗುತ್ತೆ. ತಲೆನೇ ಹಚ್ಕೋಬೇಡಿ, ಸ್ಪೆಷಲ್ ಎಡಿಷನ್ಸ್ ಬಂದೇ ಬರುತ್ತೆ, ಕವರ್ ಆಗುತ್ತೆ, ಆಯ್ತಾ? ಈ ತರ ಏನೇನಿದೆ ಆರ್ಟಿಕಲ್ಸ್, ಇದಕ್ಕೆ ಲೆಕ್ಕನೇ ಇರಲ್ಲ. ದಿನಕ್ಕೆ 4 ಬಂದ್ರೆ ಟೈಮ್ ಹೋಗ್ಬಿಟ್ರೆ ನೀವು ಅದರ್ ಸಬ್ಜೆಕ್ಟ್ಸ್ ಕವರ್ ಮಾಡಕ್ಕಾಗಲ್ಲ. ಎಲ್ಲೆಲ್ಲಿ ಬೇಕು ಮಾರ್ಕ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಪಾಂಡಿತ್ಯ ಎಷ್ಟು ಬೇಕು ಸಂಪಾದನೆ ಮಾಡೋಕ್ಕೂ ದೇರ್ ಇಸ್ ನೋ ಲಿಮಿಟ್ಸ್. ಆದ್ರೆ ಎಕ್ಸಾಮಿನೇಷನ್ ಕ್ಲಿಯರ್ ಬೇಕಲ್ಲ, ಅದಕ್ಕೆ ಅವೈಲೇಬಲ್ ಟೈಮ್ ಬೇಕಲ್ಲ ನಮ್ಗೆ. ಓಕೆ, ಅದೇ ಕಾಣಿಸ್ತಾ ಬಿಯಾಂಡ್ ದ ನಂಬರ್ಸ್? 2 ಆನೆ ಇದಾವೆ ನೋಡೋದು, ಕೆಳಗಡೆ ಐತೆ. ಎಸ್ ಸರ್. ಓಕೆ. Elections for 57 Rajya Sabha seats. The latest round that concluded on June 10th provide notable signals about political wins in several states. 41 seats had single candidates who were elected unopposed from 11 states, while contests for 16 in 4 states, Haryana, Karnataka, Maharashtra, Rajasthan, were eventful and accompanied by charges of horse trading, sabotage and misuse of power by incumbents at the center and state. The BJP's continued emphasis on backward classes and weaker sections was evident in its selection of candidates, reflected in at least half of the 22 new members the party brings into the Rajya Sabha. 3 would-be BJP MPs who have their terms ending in July were not renominated, and ruling party will not have a single parliament member from the community now. The Congress, on the other hand, continued to be drawn deaf to the clamor for increased representation by weaker sections. 8 of its 10 candidates were from dominant communities. The party pointedly lost the first opportunity to demonstrate that its Udaipur declaration that promised reforms in the party, such as one family, one person principle in allotting tickets, was indeed a serious effort. The BJP's maneuvering capacity yielded good results in Maharashtra and Haryana, but in Rajasthan it had to be humbled by losing an MLA to the Congress camp. In Karnataka, the election saw the Congress distancing itself from the JDS, trying to emerge as a singular opposition to the ruling BJP ahead of the assembly election next year. The new situation makes the possibility of an alliance distant, if not possible. The BJP's show of strength in Maharashtra has upset the calculations of the ruling tripartite Mahavikas Aghadi. And
threatens its government. In 2019, the strength of the MBA, comprising the Shiv Sena Nationalist Congress Party (NCP) and Congress, along with a few independents and smaller parties, stood at 169 comfortably above the halfway mark of 145. 2.5 years later, the BJP secured 123 votes in Rajya Sabha election, while the NDA's tally came down to 161 votes. 2 NCP MLAs were in jail and could not vote. One Sena vote was declared invalid. One Sena MLA had died a month ago. Though the MBA government faces no immediate danger, the shift of at least 10 votes to the BJP has brought it closer. Has brought it closer to the majority mark amid murmurs. Fresh talk of welcoming disgruntled and dissatisfied MLAs could well be possible in the coming days. Rajasthan CM Ashok Gehlot and Chhattisgarh CM Bhupesh Baghel has reinforced their positions within the Congress amid demands for their exit. In Haryana, the loss of one winnable seat due to the internal leak shows the inability of the Congress High Command to enforce discipline. Entire article actually has spoken results factually ಏನಲ್ಲ. See, Rajya Sabha elections, it is through MLAs. Through MLAs nominated elections. ಏನಾಗುತ್ತೆ ಅಂದ್ರೆ ಈಗ ಬಿಜೆಪಿ ಒಂದಿರುತ್ತೆ, ಕಾಂಗ್ರೆಸ್ ಇರುತ್ತೆ, ಅಥವಾ ಏನೇ ಅದರ ಮೇಜರ್ ಪಾರ್ಟೀಸ್ ಗಳೆಲ್ಲ ಇರ್ತವೆ. ಸ್ಟೇಟ್ ಲೆವೆಲ್ ನಲ್ಲಿ JDS ಆಗ್ಲಿ ಯಾರೇ ಆಗ್ಲಿ ಅವ್ರವ್ರ MLAs ಇರ್ತಾರೆ. ಈಗ ಇಷ್ಟು MLAs ಬಂದ್ರೆ ಒಬ್ರು MP ಚೂಸ್ ಆಗ್ತಾರೆ. ಇಷ್ಟು ನಂಬರ್ ಆಫ್ ಸೀಟ್ಸ್ ಲೈಕ್ 11 votes ಬಂದ್ರೆ ಒಬ್ಬ MP ಆಗ್ತಾನೆ. ಈ ತರ 11 votes ಅಂತ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು 25 ಜನ MLA ನಿಮ್ ಕಡೆ ಇದ್ದಾರೆ. 11 + 11 ಎಷ್ಟಾಯ್ತು? 22 ಆಯ್ತು. ಇಬ್ರು ರಾಜ್ಯಸಭಾ MPs ನೀವು ಚೂಸ್ ಮಾಡ್ಬೋದು. ಇಬ್ರು ನಿಲ್ಸಿದ್ರೆ 100% 25 ಜನದಲ್ಲಿ 22 ಜನ 25 ವೋಟ್ ಬೀಳುತ್ತೆ. ಅದ್ರಲ್ಲಿ 22 ಅಂತ ಗ್ಯಾರಂಟಿ ಇರ್ತದೆ. ಅನ್ನೊಂದು ಇಬ್ರು. ಇನ್ನೊಬ್ರು ನಿಲ್ಲಿಸಿದ್ರೆ 4 ವೋಟ್ ಇರ್ತದೆ, ಇನ್ನು 7 ವೋಟ್ ಕಡಿಮೆ ಆಗುತ್ತೆ. 11 ಬೇಕಲ್ಲ, ಗಿವಿಂಗ್ ಅನ್ ಎಕ್ಸಾಂಪಲ್ ಅಷ್ಟೇ. 11 ವೋಟಿಗೆ ಏನ್ ಮಾಡ್ತೀರಾ? ಕಾಂಗ್ರೆಸ್ ಅವ್ರಿಗೆ ಯಾರಿಗಾರು ದುಡ್ಡು ಕೊಟ್ಟು ಅಥವಾ ಅಡ್ಜಸ್ಟ್ ಮಾಡಿ ನೀವು ಕ್ರಾಸ್ ವೋಟಿಂಗ್ ಮಾಡಿ ಅಂತಾರೆ. ಇನ್ಯಾರು ಅಡ್ಜಸ್ಟ್ ಮಾಡಿ ದುಡ್ಡು ಕೊಟ್ಟು ನೀವು ಕ್ರಾಸ್ ವೋಟಿಂಗ್ ಮಾಡಿ ನೆಕ್ಸ್ಟ್ ನೀವು ಅಲ್ಲಿ ಮಾಡ್ತೀವಿ, ಏನಾರು ಕೊಡ್ತಾರೆ. ಇಲ್ಲ ದ್ವೇಷಕ್ಕೆ ನನಗೆ ಅವತ್ತು ಲಾಸ್ಟ್ ಟೈಮ್ ಏನು ಮಾಡಿಲ್ಲ ಅಂದ್ಬಿಟ್ಟು ಕ್ರಾಸ್ ವೋಟಿಂಗ್ ಮಾಡ್ಬಿಡ್ತಾರೆ. ಕ್ರಾಸ್ ವೋಟಿಂಗ್ ಗೊತ್ತಾಗಲ್ಲ, ಅಲ್ಲಿ ಗೌಪ್ಯ ಮತದಾನ, ಸೀಕ್ರೆಟ್ ಬ್ಯಾಲೆಟ್, ಇಟ್ಸ್ ನಾಟ್. ಸೊ ಏನ್ ಮಾಡ್ತಾರೆ ಇಲ್ಲಿ, ಏನ್ ಹೇಳ್ತಾ ಇದಾರೆ ಅಂದ್ರೆ ಬಿಜೆಪಿಯವರು ಎಲ್ಲ ಕಡೆ ಇದು ಮಾಡಿದ್ರು, ಬಟ್ ರಾಜಸ್ಥಾನದಲ್ಲಿ ಒಬ್ಬ MLA ಡಿಫ್ಲೇಟ್ ಆಗಿದ್ದಾನೆ. ಇಟ್ಸ್ ಪಾಸಿಬಲ್ ಅಲ್ವಾ? ಈಗ ನೀವು ಎಂತ ದೊಡ್ಡ ಸೈನ್ಯ ಆದ್ರೂ ಯಾವನೋ ಒಬ್ಬ ಎಲ್ಲ ಒಂದ್ ಕಡೆ ಎಡವಟ್ಟಾಯ್ತಾನೆ. ಅದಲ್ದೆ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಏನಾಯ್ತು, ಕಾಂಗ್ರೆಸ್ ಅಲ್ಲಿ ಇರೋರ್ನು ಇಟ್ಕೊಳಕ್ ಆಗ್ಲಿಲ್ಲ. ಇಲ್ಲಿ ಈಗ ಲೆಕ್ಕಾಚಾರದಲ್ಲಿ 2 ಸೀಟ್ ಬರ್ಬೇಕಾಯ್ತು. ಜಗ್ಗೇಶ್ ಮತ್ತೆ ನಿರ್ಮಲಾ ಸೀತಾರಾಮನ್, ಒಂದ್ ಸಿಂಗು ಕೂಡ ಬಂದ. ಕಾಂಗ್ರೆಸ್ ಹೇಳ್ತಿದ್ರು ನಾವು 3rd ಕ್ಯಾಂಡಿಡೇಟ್ ಗೆಲ್ಸ್ಕೊತೀವಿ, ಆಗ್ಲಿ. ಇವ್ರು ಉದಯ್ಪುರ ಅಲ್ಲಿ ಚಿಂತನ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಮಾಡಿದ್ರು ಕಾಂಗ್ರೆಸ್ ಅವರು. ಚಿಂತನ ಅಂದ್ರೆ ಲೆಟ್ ಅಸ್ ಥಿಂಕ್ ವೈ ವಿ ಆರ್ ಫೇಲಿಂಗ್, ವಿ ವಿಲ್ ಮೇಕ್ ಇಟ್ ಅಪ್ ಹಂಗೆ ಅಂತ. ಅಲ್ಲಿ ಏನ್ ಮಾಡಿದ್ರು, ಒಂದ್ ರೂಲ್ ತಂದ್ರು, 1 family 1 person ಅಷ್ಟೇ. ಇಲ್ಲ ಮಗಳು, ಅಳಿಯ, ಮತ್ತೆ ಅಣ್ಣ, ತಮ್ಮ, ಅಕ್ಕ, ತಂಗಿ, ಮಗಳು ಹಿಂಗೆಲ್ಲ ನಿಲ್ಸಂಗಿಲ್ಲ ಅಂತ. ಅಪ್ಪನೂ MLA ಇರ್ತಾನೆ, ಮಗನೂ MLA, ಹಂಗೆಲ್ಲ ಮಾಡಕ ಹಂಗ್ ಮಾಡಬಾರ್ದು ಅಂತ ಇದ್ ಮಾತಾಡ್ಸ ಬಿಜೆಪಿ ಮಾಡ್ತಿದ್ದು. ಇವರು ಸ್ಟಾರ್ಟ್ ಮಾಡ್ಕೊಂಡ್ರು 1 family 1 person ಅಂತ. ಐ ಡೋಂಟ್ ನೋ ಹೌ ಫಾರ್ ಇಟ್ಸ್ ಗೋಯಿಂಗ್ ಟು ಬಿ ಫೈನ್. ಫಸ್ಟ್ 8 ಬೀಳದೆ ಖರ್ಗೆ ಅವ್ರಿಗೆ. ಹಂಗ್ ಮಾಡಿದ್ರೆ ಆಯ್ತಾ, ಇಬ್ರಲ್ಲಿ ಹೋಗ್ಬೇಕಾಯ್ತದೆ. ಇನ್ನು 4-5 family 8 ಬೀಳ್ತವೆ ಇಲ್ಲಿ, ಆಯ್ತಾ, ಬೀಳಿ ಬಿಡು ಸಮಸ್ಯೆ ಆಯ್ತಾ. ಈಗ ಅಷ್ಟೆಲ್ಲ ಚಿಂತನೆ ಮಾಡಿ ಇಲ್ಲಿ ಯಾಕೆ ರಾಜ್ಯಸಭಾ ಎಲೆಕ್ಷನ್ಸ್ ಲಾಸ್ಟ್ ಆಯ್ತು, ಸುಮಾರು ಕ್ರಾಸ್ ಹೊಡಿಂಗ್ಸ್. ಇನ್ನು ಹರಿಯಾಣ ಕಡೆ ಅಲ್ಲಿ ಇಂಟರ್ನಲ್ ಸ್ಟ್ರೈಫ್ ಆಗಿದೆ, ಇನ್ಡಿಸಿಪ್ಲಿನ್ ಇದೆ, ಹೈಕಮಾಂಡ್ ಡಿಸಿಪ್ಲಿನ್ ಮಾಡಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಬಿಜೆಪಿದು ಒಂದ್ ಕಡೆ ಒಬ್ಬ MLA ಡಿಫ್ಲೆಕ್ಟ್ ಆಗಿದೆ ಅಂತ. ಇನ್ನೊಂದ್ ಕಡೆ ಮಹಾರಾಷ್ಟ್ರ ಆಕ್ಚುಲಿ ಮೇಜರ್ ಪ್ರಾಬ್ಲಮ್ ಆಗಿದೆ. ಈ ಏನಿದೆ ಕೊಯಲಿಷನ್ ಗೌರ್ಮೆಂಟ್, ಶಿವಸೇನಾ ಅಂಡ್ NCP ಮತ್ತೆ ಇವರೆಲ್ಲ ಸೇರಿ ಇವ್ರದ್ದು ಫುಲ್ ಕೈ ಕೊಟ್ಬಿಟ್ಟವ್ರೆ. 10 MLA ಡಮಾರ್ ಅಂದ್ಬಿಟ್ಟವ್ರೆ. Actually, Fadnavis is a very shrewd man, very shrewd man. Fadnavis actually, he was the last government CM, BJP CM. He has managed 10 MLAs to this side. 3 ಅಲ್ಲ 4 ಸೀಟ್ ಕೊಟ್ಬಿಟ್ರು.
ಇಲ್ಲಿ 3 ಅಲ್ಲಿ 4 ಸೀಟ್, 2 ಸೇರ್ಸ್ ತಗೊಂಡ್ಬಿಟ್ಟು. ಇದನ್ನೆಲ್ಲ ಸೇರಿಸಿ ಬಿಯಾಂಡ್ ದ ನಂಬರ್ಸ್ ಅಂತ, ಅಂದ್ರೆ ಬಿಯಾಂಡ್ ದ ನಂಬರ್ಸ್ ಆ ಪಾರ್ಟಿಗಿರೋ MLAsಗೆ ಎಷ್ಟು ಆಯ್ಕೆ ಆಗ್ಬೇಕಾಯ್ತು ರಾಜ್ಯಸಭಾ, ಅದಕ್ಕಿಂತ ಎಕ್ಸ್ಟ್ರಾ ಮಾಡ್ಕೊಂಡು ಅದು ಹೇಳ್ತಾರ ಬಿಯಾಂಡ್ ದ ನಂಬರ್ಸ್. ಅಂದ್ರೆ ದಟ್ ಇಸ್ ಥಿಂಗ್. ಇಟ್ ಇಸ್ ಜಸ್ಟ್ ಲೈಕ್ ಏನಾಯ್ತು ಅಂತ, ಯಾರೋ ಒಬ್ರು ಸತ್ತೋಗಿದ್ರೆ, ಇಬ್ರು ಜೈಲಲ್ಲಿ ಇದ್ರೆ, ಕ್ರಿಮಿನಲ್ಸ್ ಕನ್ವಿಕ್ಟೆಡ್ ಆಗಿದ್ರೆ ದೇ ಕಾಂಟ್ ವೋಟ್, ರೈಟ್? ಹಂಗೆ ಚೂಸಿಂಗ್ ಸೈಡ್ಸ್ ಓದಪ್ಪ. Choosing sides. As the US and China intensify their rivalry, other countries are faced with hard choices. By speaking out last week on the situation along the line of actual control. ಕರೆಕ್ಟ್. ನೆನ್ನೆ ಕೇಳಿದ್ರಲ್ಲ ಲೈನ್ ಆಫ್ ಆಕ್ಷನ್ ಕಂಡು ಲೈನ್ ಆಫ್ ಕಂಟ್ರೋಲ್ಗೆ ಡಿಫ್ರೆನ್ಸಸ್ ಹೇಳಿ ಅಂತ ಹೇಳಿದ್ರ? ಎಸ್ ಸರ್ ಅಂದ್ಬಿಟ್ರ? ಬೆಳೆಗೆಲ್ಲ ತಿಂಡಿ ತಿಂದ್ರ? ಎಲ್ಲ ತಿಂದಿದ್ರಲ್ಲ, ಹೇಳ್ರಿ ಮತ್ತೆ. Sir, ನೀನ್ ಹೇಳಿ ವೇದಿಕಾ. The line of control and which is separate, Which is controlled by a line. separate the distinguish between two countries like India, Pakistan. Line of actual control ಅಂದ್ರೆ actual ಆಗಿ ಅದು ಲೈನ್ ಡಿಮಾರ್ಕೇಶನ್ ಆಗಿರಲ್ಲ, ಬಟ್ ಒಂದು ಪ್ಲೇಸ್ ಡಿಸ್ಟಿಂಗ್ವಿಶ್ ಮಾಡುತ್ತೆ ಈ ಕಂಟ್ರಿ ಲೈಕ್ ಎಷ್ಟು ನೀನ್ ಹೇಳ ಲೈನ್ ಆಫ್ ಕಂಟ್ರೋಲ್ ಅಂದ್ರೆ ಒಂದು ಚೊಂಬ ಅಲ್ಲ, ಅದು ಪ್ರಾಪರ್ ಕಾಪರ್ ಚೊಂಬೆ ಅದು. ಲೈನ್ ಆಫ್ ಆಕ್ಷನ್ ಕಂಟ್ರೋಲ್ ಏನೇ ಹೇಳ್ಬೋದಾಯ್ತು ಈ ತರ ಆನ್ಸರ್ ಕೊಡಂಗಿದ್ರೆ. ಸರ್ ಆಕ್ಚುಲಿ ದ ಲೈನ್ ಆಫ್ ಕಂಟ್ರೋಲ್ ಇಸ್ ಲೈನ್ ಆಫ್ ಆಕ್ಚುಲ್ ಕಂಟ್ರೋಲ್ ವಿಚ್ ಇಸ್ ನಾಟ್ ಆಕ್ಚುಲಿ ಇಟ್ ಇಸ್ ಲೈನ್ ಆಫ್ ಕಂಟ್ರೋಲ್. ಸರ್ ಏನೇನೋ ಹೇಳ್ಬೋದಾಯ್ತಲ್ಲ ಉತ್ತರ ಇದನ್ನ, ಅಲ್ವಾ ಸರ್? ಕರೆಕ್ಟ್. ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂದ್ರೆ ಒಂದು ನೋಷನಲ್ ಡೆಮೋಕ್ರೆಟಿಕ್ ಲೈನ್, ಒಂದು ನೇಷನ್ ಕಂಟ್ರೋಲ್ ಟೆರಿಟರಿನ ಇನ್ನೊಂದು ನೇಷನ್ ಕಂಟ್ರೋಲ್ ಟೆರಿಟರಿಯಿಂದ ಸಪರೇಟ್ ಮಾಡುತ್ತೆ. ಅಲ್ಲಿ ಏನು ಆಕ್ಟಿವಿಟೀಸ್ ಏನೋ ನಡೆಯಲ್ಲ, ಡಿಸ್ಟಿಂಗ್ವಿಶ್ ಮಾರ್ಕ್. ಆದ್ರೆ ಲೈನ್ ಆಫ್ ಕಂಟ್ರೋಲ್ ಅಲ್ಲಿ ಮಿಲಿಟರಿ ಅವರು ಮಾರ್ಕ್ ಮಾಡ್ಕೊಂಡ್ರೆ ಕ್ಯಾಂಪ್ಸ್, ಫೈರಿಂಗ್ ಆಕ್ಟಿವ್ ಇರುತ್ತೆ ಸರ್, ಅಲ್ಲಿ ಮಿಲಿಟರಿ ಆಕ್ಟಿವ್ ಇರುತ್ತೆ, ಅದು 2 ಟೆರಿಟರೀಸ್ನ ಸಪರೇಟ್ ಮಾಡುತ್ತೆ. ಇವಾಗ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಇಂಡಿಯಾನ ಪಾಕಿಸ್ತಾನ ಇಂಡಿಯಾನ ಚೈನಾನ ಸಪರೇಟ್ ಮಾಡುತ್ತೆ. ಮಿಡಲ್ ಅಲ್ಲಿ ಜಾಗ ಇರುತ್ತೆ ಸರ್, ಎಂಟಿ ಪ್ಲೇಸ್ ಇರುತ್ತೆ ಸರ್, ಮಿಲಿಟರಿ ಆಕ್ಟಿವಿಟೀಸ್ ಏನೋ ನಡೆಯುತ್ತೆ. ಏನಂತ ಹೋಗ್ತಾರ ಅದಕ್ಕೆ? ನೀನ್ ಕೇಳಿಸ್ಕೊಂಡಿಲ್ಲ ಏನೋ? ಕೇಳಿಸ್ಕೊಂಡಿಲ್ಲ. ಆಯ್ತು, ಹೇಳ 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 ಹೇಳ. ನೋಷನಲ್ ಎಂಟಿ ರೀಜನ್ ಇಲ್ಲ, ನಾಟ್ ಡೆಮೋಕ್ರೇಟೆಡ್ ಬೈ ಮಿಲಿಟರಿ ಸರ್. ನಾಟ್ ಡೆಮೋಕ್ರೇಟೆಡ್ ಬೈ ಡಿಮಾರ್ಕೆಟೆಡ್. ಡಿಮಾರ್ಕೆಟೆಡ್ ಬೈ. ನಿನಗೆ 4 ಗಂಟೆ ಹೊಡಿಸಿದ್ದ, ಇದು ಬಿರಿಯಾನಿ ಟೈಮ್ ಅನ್ಸುತ್ತೆ ನಿಮ್ಗೆ. ಅದಕ್ಕೆ 2 ಗಂಟೆ ಆಯ್ತಲ್ಲ ತೇಜು, ಈ 2 ಗಂಟೆ ಆದ ತಕ್ಷಣ 4 ಎಲ್ಲ ಕೆಳಗಡೆ ಹಂಗಂಗೆ ಸೆಟ್ಲ್ ಆಗ್ಬಿಡ್ತವೆ ಕೆಳಗಡೆ, ಊಟ ಮಾಡಿರೋದಲ್ಲ. ಓಕೆ, ಸುಮ್ಮನೆ ಸರಿಯಾಗಿ ನೀವು ಹೇಳಲ್ಲ, ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀನಿ. ಓದಿ, ಈಗ ಟೈಮ್ ವೇಸ್ಟ್ ಆಯ್ತದೆ ನನಗೆ. ಇನ್ನು ಕರೆಕ್ಟ್ 1 ಮಿನಿಟ್ ಇದೆ, ಅಷ್ಟು ಮುಗಿಸ್ಬೇಕು. ಐ ಜಸ್ಟ್ ವಾಂಟ್ ಟು ಟೈಮ್. Situation along the line of actual control LAC. 2 top American officials have sent a clear message that Washington views on the ongoing India-China border tensions as a part of border geopolitical contest underway in the region. On a visit. Wait. ತುಂಬಾ ಫಾಸ್ಟ್ ಆಗೋದ್ಬೇಡ. Clear message that Washington views the ongoing India-China border tensions as part of the broader geopolitical contest. Border ಅಲ್ಲ, broader political contest underway in the region. On a visit to New Delhi, General Charles A. Flynn, commander of the US Army Pacific, described the level of Chinese activity in eastern Ladakh as eye-opening and questioned its intention. Wait. Question ಬಂದಿತ್ತು ನೋಡೋದಲ್ಲ, Indo-US defenses in comparison to the Indo-Russian defenses in the Indo-Pacific region. ಇವನು ಯಾರು? ಇವನು ಕಮಾಂಡರ್ ಫಾರ್ ದ ಪೆಸಿಫಿಕ್ ಆರ್ಮಿ. ಹೆಂಗ್ ನೋಡ್ತಾ ಇದ್ದಾನೆ ಈಗ ಲಡಾಖ್ ಸಮಸ್ಯೆ, ಇದನ್ನೆಲ್ಲ ಹೆಂಗ್ ತಗೋತಾರ ನೋಡ್ತಾ ಇದೀಯ ನಾನು. ಪೆಸಿಫಿಕ್ ಹೆಸರು, ಇಲ್ಲಿಕ್ ಹೆಸರು, ಅವ್ರು ಹೇಳೋದು ಅಲ್ಲಿಗೆ ಹೆಸರು ಹೇಳ್ತಾರೆ, ಬಟ್ ಎಲ್ಲಾ ಕಡೆ ಇಂಟರ್ಫಿಯರ್ ಮಾಡ್ತಾರೆ. ದೇ ಜಸ್ಟ್ ವಾಂಟ್ ಎ ವೇ ಥ್ರೂ ಅಷ್ಟೇ ಇಂಟರ್ಫಿಯರ್ ಮಾಡಕ್ಕೆ. Then at the Shangri-La dialogue in Singapore, the region. ಶಾಂಗ್ರಿಲಾ ಎಲ್ಲಿದೆ? Singapore. ಶಾಂಗ್ರಿಲಾ ಈಗ ಸಿಂಗಾಪುರ್ ಅಲ್ಲಿ ಇದೆಯಾ? Shangri-La ಹೋಟೆಲ್ ಬೆಂಗಳೂರು. ಶಾಂಗ್ರಿಲಾ ಅಂದ್ರೆ ಏನು? ಲಾ ಅಂದ್ರೆ ಪಾಸ್ ಅಂತ ಹೇಳ್ಕೊಟ್ಟಿದ್ದೆ. ಎಲ್ಲಿದೆ ಶಾಂಗ್ರಿಲಾ? ಶಾಂಗ್ರಿಲಾ ಅಂದ್ರೆ ಅರ್ಥ ಗೊತ್ತೋಗ್ಲಿ. It is a fountain. It is a water fountain which is believed as, if you
ಸಬ್ಮರ್ಜ್ ಇನ್ ದಟ್ ಫೌಂಟೇನ್ ಅಂದ್ರೆ ಆ ಫೌಂಟೇನ್ ನೀವು ಸ್ನಾನ ಮಾಡಿದ್ರೆ ಇದು ಮಾಡ್ರೆ ಎವರ್ ಯೂತ್ನೆಸ್ ಅಂಡ್ ಎವರ್ ಇಮ್ಮಾರ್ಟಲಿಟಿ ವಿಲ್ ಗೆಟ್ ದಟ್. ಅರ್ಥ ಆಯ್ತಲ್ವಾ? ಇಟ್ಸ್ ಎನ್ ಹಿಮಾಲಯಸ್ ಎಲ್ಲೋ ಇದೆ ಅಂತ. ನೀವು ಮಮ್ಮಿ ಫಿಲಮ್ ನೋಡಿಲ್ಲ? ಲೇಟೆಸ್ಟ್ ಮೂವಿ ಇದೆ ನೋಡ್ರಿ, ಲೇಟೆಸ್ಟ್ ಮೂವಿ. ಡೈಲಾಗ್ ಇನ್ ಸಿಂಗಾಪುರ್. The region's most high-profile security event. US Secretary of Defense Lloyd J. Austin and Beijing was continuing. And Allah said Beijing was continuing to harden its position along the border. He drew a connection between China's fishing activities in the East China Sea, the placing of advanced weaponry on man-made islands in South China Sea, and its line of action LAC actions as part of a coercive and aggressive approach to territorial claims. ನೋಡಿದ್ಯಾ ಎಲ್ಲಿ ಬಂದ್ರು? ಅರ್ಥ ಆಗ್ತಾ ಇದೆಯಾ? ಪಕ್ಕಾ ಸ್ಟ್ರಾಟಜಿಕ್ ಟೈಸ್ ಇದು ಇಂಡಿಯಾ ಅಂಡ್ US. He underlined that the Biden administration saw the Indo-Pacific as its priority ಆಫ್ ಅಲ್ಲ, ಪ್ರಯಾರಿಟಿ. ಓದ್ಬೇಡ ಇರು. ಇದು ಸಖತ್ ಇಂಪಾರ್ಟೆಂಟ್ ಅಂಡ್ ಇಂಟ್ರೆಸ್ಟಿಂಗ್. ಕಟ್ ಮಾಡಬೇಡ, ನಾನು ಓದ್ತೀನಿ. ಸೊ ಆಸ್ ಇಟ್ಸ್ ಪ್ರಯಾರಿಟಿ ಥಿಯೇಟರ್ ಆಫ್ ಆಪರೇಷನ್ಸ್. ಅರ್ಥ ಆಯ್ತಾ? ಯಾವ್ದು? Indo-Pacific. ಯಾವ್ದು ಏರಿಯಾ? Indo-Pacific. ದ ಈಸ್ಟ್ ಚೈನಾ ಸಿ. ಆಯ್ತಾ? ಅಂಡ್ of course South China Sea also. Okay. See, at the theater of the operations and at the art of the American grand strategy, the LAC comment predictably led to China's foreign ministry accusing the US of adding fuel to the fire. ಆಯ್ತಲ್ವಾ? ಅಂದ್ರೆ ಉರಿತಿರೋ ಇದಕ್ಕೆ ತುಪ್ಪ ಸುರಿತಾವ್ರೆ ಅಂತ. ಏನ್ ಸಮಸ್ಯೆ ಇಲ್ಲ. June 15, 2022 will mark the second anniversary of the violent Galwan Valley clash. ಗೊತ್ತಲ್ಲ, ಹೊಡೆದಾಡಿ ನಮ್ಮ ಹತ್ರ 20 ಜನ ನಮ್ಮ ಸೋಲ್ಜರ್ಸ್ ಹತ್ರ, ಅವ್ರ ಕಡೆ ಸತ್ರಲ್ಲ. ಅದ್ರದ್ದು ಗಲ್ವಾನ್ ವ್ಯಾಲಿ ಕ್ಲಾಶ್ ಅಂದ್ರೆ ಅದು. ಓಕೆ. Which also marks the lowest point in bilateral relations in many decades. Leaving aside the curious detail that American officials have recently had more to say publicly than their Indian counterparts about the as yet unresolved crisis. ತಾಂಡ್ಯಾ ನಮಗಿಂತ ಅಮೆರಿಕನ್ಸ್ ಜಾಸ್ತಿ ವಾಯ್ಸ್ ರೈಸ್ ಮಾಡ್ತಾ ಇದ್ದಾರೆ. ಓಕೆ. There appears to be little prospect of an imminent resolution after 2 years and 15 rounds of talks at the Shangri-La dialogue, to which New Delhi puzzlingly did not send a high-level political representation. ಯಾಕಂದ್ರೆ ಬೇಕಾಗಿಲ್ಲ ಅವ್ರಿಗೆ, ನಮ್ಮವರು ಬೇಕಾಗಿಲ್ಲ, ಏನ ಡೈಲಾಗ್ಸ್ ಆಗೋದು ಬೇಕಾಗಿಲ್ಲ ಅಂತ ಲೆಕ್ಕ ಅವ್ರಿಗೆ. The Chinese Defense Minister General Wen Fengano alleged it was India that sent people to the Chinese side of the territory ಅಂತ ಹೇಳ್ತಾರೆ. He did add that both sides were working on maintaining good relations, but with India and China continuing to fortify forward areas, a full de-escalation remains increasingly unlikely. By highlighting the border, the US appears to be making its case to the region that its allies and partners need to band together to restrain China's behavior. ಆಯ್ತಾ? ಕಟಾಕ್ತವ್ರೆ ಈಗ. ಇವನು ಎಲ್ಲಂದ್ರೆ ಅಲ್ಲಿ ಅಗ್ರೆಸಿವ್ ಹೋಗೋದು, ಮಿಲಿಟರಿ ಮಾಡರೇಷನ್ ಮಾಡ್ಕೊಳ್ಳೋದು, ಇವೆಲ್ಲ ಮಾಡೋದ್ರಿಂದ ಏನು ನಡೆಯಲ್ಲ. ನೀನು 10 ಕೋಟಿ ರೂಪಾಯಿ ಮಿಲಿಟರಿ ಮಾಡರೇಷನ್ ಮಾಡ್ಬೋದು. ನಮ್ಮ ಹತ್ರ 2.5 ಕೋಟಿ, ಜಪಾನ್ ಹತ್ರ 4 ಕೋಟಿ, ಆಸ್ಟ್ರೇಲಿಯಾ ಹತ್ರ 8-10 ಕೋಟಿ, ಈ US ಅವ್ರ ಹತ್ರ 500 ಕೋಟಿ ಆಯ್ತು. ಕ್ಲಬ್ ಮಾಡೋದು ಏನಾಗುತ್ತೆ? ಮಾಡರ್ನೇಷನ್ ಅಂದ್ರೆ ಏನ್ ಟೆಕ್ನಾಲಜಿ? US ಅವ್ರ ಮಾಡರ್ನೇಷನ್ ಇಲ್ವಾ? ನಮ್ದು ಜಿಯೋಗ್ರಫಿಕಲ್ ಸ್ಟ್ರಾಟಜಿಕಲ್ ಲೊಕೇಶನ್ ಇದ್ರಲ್ಲ, ಕವರೇಜ್ ಆಸ್ಟ್ರೇಲಿಯಾದವ್ರು ಕೊಡಲ್ವಾ? ಅದು ಗೆಟಿಂಗ್ ಮೈ ಪಾಯಿಂಟ್, ಇಂಪಾರ್ಟೆನ್ಸ್ ಆಫ್ ದ ಕ್ವಾಡ್. US ಅವ್ರು ಹೇಳ್ದಂಗೆ ಅಮೆರಿಕ ಆಸ್ಟ್ರೇಲಿಯಾದಲ್ಲಿ ಕೇಳ್ತಾರೆ. ಜಪಾನ್ ಅವರು ಇಂಡಿಯಾದವರು ರಿಲೇಶನ್ಶಿಪ್ ಚೆನ್ನಾಗಿದೆ. ಮಧ್ಯದಲ್ಲಿ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ಗಳು ಹೂ ಇಸ್ ಕ್ರಿಯೇಟಿಂಗ್ ದ ಪ್ರಾಬ್ಲಮ್ಸ್? ಇವ್ರು ನಮ್ದು ಅದು ಟೆರಿಟರಿ, ನಮ್ಮ ಅಪ್ಪನ ನಮ್ಮ ತಾತನ ಕಾಲದಿತ್ತು, ನಮ್ದು ಜಂಬೂ ದ್ವೀಪ ಭರತ ಖಂಡೆ ಅಂದ್ರೆ ನಾವು ಚೈನಾಗ ಅರ್ಧ ಹೋಗ್ಬೇಕಾಯ್ತದೆ. ಅರ್ಧ ಆಯ್ತಲ್ವಾ? ಈಗ ನಮ್ನವ್ರೆಲ್ಲ ಬುದ್ಧಿಸಮ್ ಎಲ್ಲೆಲ್ಲೋ ಇತ್ತು ಅದೆಲ್ಲ ನಮ್ದೇ ಅಂದ್ಬಿಟ್ಟು ಹಿಂದಕ್ಕೆ ಹೋಗ್ಬೇಕಾಯ್ತದೆ. ಪೂರ್ತಿ ಏಷ್ಯಾ ಅರ್ಧಕ್ಕರ್ದು ನಮ್ದೇ ಬಂದ್ಬಿಡ್ತಪ್ಪ ಇಂಡಿಯಾ. This is our religion, we have a cultural ties. Buddha was an Indian, Nepal was that time also ಅಂದ್ಬಿಟ್ಟು ನಾವು ಯಾರಾಬ್ರೆ ನೇಪಾಳ ನುಗ್ಗಾಕಾಯ್ತದ, ಈ ಶ್ರೀಲಂಕಾಗ್ ನುಗ್ಗಾಕಾಯ್ತದ? ಶ್ರೀಲಂಕಾ ತಮಿಳಿಯನ್ಸ್ ಅರ್ಧ ಇದ್ರೆ ನಮ್ಮ ಪಾಪ್ಯುಲೇಷನ್ ಇದೆ, ಸಫರ್ ಆಗ್ತಿದೆ ಅಂದ್ಬಿಟ್ಟು ಸೀದಾ ನುಗ್ಬಿಟ್ಟು ಶ್ರೀಲಂಕಾ ಟೇಕ್ ಓವರ್ ಮಾಡಕ್ಕಾಯ್ತದ? ಇಲ್ಲ ಮಾಲ್ಡೀವ್ಸ್ ಟೇಕ್ ಓವರ್ ಮಾಡಕ್ಕಾಗತ್ತೆ? ನಮ್ಮಲ್ಲೂ ಸಾವಿರ ಅವ್ರ ಅಂತ. ವಿ ಕಾಂಟ್ ಟೇಕ್ ಇಟ್ ಆಲ್ ದೋಸ್ ಥಿಂಗ್ಸ್. ಸುಮ್ನೆ ಹಂಗಂತ ಇವರು 2000 ವರ್ಷದಿಂದ ಇದ್ಬಿಟ್ಟು ಅವ್ರು ಅಲ್ಲಿಗೆ ಹೋಗ್ಬಿಟ್ರೆ 3000 ವರ್ಷದಿಂದ ಎಲ್ಲಾ ಕಾಂಟಿನೆಂಟ್ ಒಂದಾಗೆ ಇದ್ವಪ್ಪ. US ನಮ್ದು ಅಂತ ಸೇರ್ಕೋಬಹುದು ಎಲ್ಲ.
ಆಫ್ರಿಕಾನು ನಮ್ದೆ. ಆಫ್ರಿಕಾದ ಮೊದಲು ಕ್ಲೈಮ್ ಮಾಡ್ಬೇಕಾಯ್ತು ಇಂಡಿಯಾ ಏಷ್ಯಾ ಎಲ್ಲ ನಮ್ದೆ ಅಂತ. ಅವೆಲ್ಲ ನಾನ್ ಸೆನ್ಸ್ ಅದು. ಸಿ ವಾಟ್ ಇಸ್ ದ ಸೆನ್ಸ್ ಅಂದ್ರೆ, ನೌ ವೇರ್ ಯು ಆರ್ ಲಿವಿಂಗ್, ವಿತ್ ವಾಟ್ ಬಾರ್ಡರ್ಸ್ ಯು ಆರ್ ಗೋಯಿಂಗ್ ಟು ಬಿ ಹ್ಯಾವ್ ಎ ಪೀಸ್ಫುಲ್ ಕೋಎಕ್ಸಿಸ್ಟೆನ್ಸ್ ವಿತ್ ಯುವರ್ ನೇಬರ್ಸ್. ಅಷ್ಟಕ್ಕೆ ಸೀಮಿತರಾಗಿ. ದೇರ್ ಇಸ್ ನೋ ಬಾರ್ಡರ್ ಫಾರ್ ಯುವರ್ ಎಕನಾಮಿಕ್ ಎಕ್ಸ್ಪಾನ್ಷನ್, ದೇರ್ ಇಸ್ ನೋ ಬಾರ್ಡರ್ ಫಾರ್ ಯುವರ್ ಮೂವ್ಮೆಂಟ್. ಅದು ನಮ್ಮ ಕುವೆಂಪು ಹೇಳಿದ್ರು, ವಿಶ್ವಮಾನವತ್ವ ಇರ್ಬೇಕಂತ. ಅದನ್ನ ಬೆಳೆಸ್ಕೋಬಹುದು ನೀವು. ಅದು ಬಿಡ್ಬಿಟ್ಟು ಚೈನಾ ಅಂತ ತಕ್ಷಣ ಇರೋದು ಸಾಲದು ಇನ್ನೂ ಮಾಡ್ಬೇಕಂದ್ರೆ ಏನಾಗುತ್ತೆ? 1 time 2 times ಯು ಕ್ಯಾನ್ ಅಗ್ರೆಸಿವ್. 4ನೇ ಟೈಮ್ ಸರಿಯಾಗಿ ನಿನಗಿಂತ ಚೆನ್ನಾಗಿ ಬಂದು ಕಪಾಲ ಕೊಡ್ತದೆ. ಬಿಗ್ ಬ್ರದರ್ ಈಸ್ ನಥಿಂಗ್ ಬಟ್ ದ US. ಇಫ್ ದೇ ರೇಜ್, ಚೈನಾನ ಮಠ ಹಾಕ್ಬಿಡ್ತಾರೆ 2 ನಿಮಿಷಕ್ಕೆ. ಏನು ಮಾಡಲ್ಲ. ರಷ್ಯಾದವ್ರು ಏನಕ್ಕೂ ಬರಲ್ಲ, ಅವ್ರ ಹತ್ರ ಒದ್ದಾಡ್ಬೇಕಾಯ್ತದೆ. ಕಲಿಯಲ್ಲ ಬುದ್ಧಿ ಅಷ್ಟೇ ಇವರು. ಏನಂತಾರೆ, ಹೂ ಈಸ್ ಆಕ್ಚುಲಿ ಪುಟಿಂಗ್ ಎ ಫೈರ್? ಚೈನಾ. ಸೊ ಇಫ್ ಯು ಡು ನಾಟ್ ಪುಟ್ ಎ ಫೈರ್, ಯಾರು ತುಪ್ಪ ಸುಡಿದ್ರೆ ಏನಂತೆ, ಯಾರು ಫ್ಯೂಯಲ್ ಹಾಕ್ರಂತೆ? ಫೈರ್ ಇದ್ರೆ ತಾನೇ. ಓಕೆ, ಎನಿವೆ, ನಾನು ಅನ್ಕೋತೀರ ಇವ್ನು ಯಾರೋ ಆಡ್ಲೈನ್ ಅವ್ರಿಗೆ ಅಪ್ಪ ಅಂತ ಅಲ್ವಾ? ಓಕೆ, ಎಲ್ಲಿದೆ? ನ್ಯೂ ಡೆಲ್ಲಿ. ಅಂಡರ್ಸ್ಟ್ಯಾಂಡ್ ದೇರ್ ಅಪಿಯರ್ಸ್ ಟು ಬಿ ಲಿಟಲ್ ಪಾಸಿಬಲ್. ಒಂದು ನಿಮಿಷ. ಸೆಂಡ್ ಪೀಪಲ್ ಟು ದ ಚೈನೀಸ್ ಸ್ಟೇಟ್. ಎಲ್ಲಿದೆ? New Delhi. For its parts, will likely face a ever greater expectation to take a stand on China's actions beyond the bilateral domain. Very good. ಅಂದ್ರೆ ಏನರ್ಥ? ನಮ್ದು ಬಾರ್ಡರ್ ಇಶ್ಯೂ ಅಷ್ಟೇ ಅಲ್ಲ, ಸೌತ್ ಚೈನಾ ಸೀನ್ ಅಲ್ಲಿ ಅವ್ರು ಏನ್ ಮಾಡ್ತಾ ಇದ್ರೆ ಅದಕ್ಕೆ ನಾವು ಅಬ್ಜೆಕ್ಷನ್ ಆಗ್ತೀವಿ. ಬಿಯಾಂಡ್ ದ ಬಾರ್ಡರ್ ಇಶ್ಯೂ. ಅರ್ಥ ಆಯ್ತಲ್ಲ? ಸೊ ಇಂಡಿಯಾ so far is the only one among the 4 Quad countries to refrain from taking public positions. Okay. Taking public positions on issues such as Taiwan and Hong Kong. Beijing, meanwhile, Taiwan melu stand tagotini ನಾವು. Meanwhile, is pointing out the US and the Quad as destabilizing forces. View the Quad as a nascent Asian NATO ಅಂತ ನೋಡ್ತಾರೆ ಚೈನಾದವರು. ಇಲ್ಲಿ ನೋಡ್ಕೊಳ್ಳಿ, ಸಮಸ್ಯೆ ಇಲ್ಲ. A label that its members reject. Okay. A label that its members reject. New Delhi might likely like to say it has already chosen its side in this geopolitical tussle that is its own, but the reality is that countries are likely to face increasingly hard choices as they navigate an intensifying rivalry between the world's 2 biggest powers. Hello. Number 2 minutes. Okay. So, now they are interfering in the South China Sea, they are interfering in Taiwan. Okay. So, bilateral relations, so ನ್ಯೂ ಇಂಟೆನ್ಸಿಫೈ ಆಗುತ್ತೆ, ರೈವಲ್ರಿ ಇಂಟೆನ್ಸಿಫೈ ಆಗುತ್ತೆ. ಸಿ ರೈವಲ್ರಿ ಇಂಟೆನ್ಸಿಫೈ ಆಗ್ಬೇಕಂದ್ರೆ ಒಂದು ವಿಚಾರ ಏನಂತಂದ್ರೆ, ಸಿ ಈಗ ನಮ್ಮಲ್ಲಿ ಫ್ರೀಡಮ್ ಅಂದ್ರೆ ಏನಂತಂದ್ರೆ, ಯು ಕ್ಯಾನ್, ದೆರ್ ಇಸ್ ನೋ ಲಿಮಿಟ್ ಫಾರ್ ಯುವರ್ ಫ್ರೀಡಮ್, ಬಟ್ ಯು ಶುಡ್ ನಾಟ್ ಪೋಕ್ ಯುವರ್ ನೋಸ್ ಇನ್ ಅದರ್ಸ್ ಫ್ರೀಡಮ್ ಏರಿಯಾ. ನೀನು ಎಷ್ಟು ದೂರ ಬೇಕಾದ್ರೂ ನಿನ್ ಸ್ವಾತಂತ್ರ್ಯ ಇರ್ತದೆ, ಆದ್ರೆ ಬೇರೆಯವರ ಸ್ವಾತಂತ್ರ್ಯದ ಸರ್ಕಲ್ ನೀ ಎಂಟ್ರಿ ಆಗ್ತಾರೆ. ಅವರು ದೇ ಕ್ಯಾನ್ ಎಕ್ಸ್ಪಾಂಡ್ ಇನ್ ಎನಿವೇ, ಬಟ್ ಯು ಶುಡ್ ನಾಟ್ ಟ್ರೈ ಟು ಕ್ಲೈಮ್ ಅದರ್ ಟೆರಿಟರೀಸ್ ಅಥವಾ ಅದನ್ನ ಮಾಡೋದು. ಯು ಶುಡ್ ನಾಟ್ ಗೋ ಇನ್ ಟು ದಟ್ ಕೈಂಡ್ ಆಫ್ ಆಕ್ಟಿವಿಟೀಸ್. ಅದನ್ನ ನೀವು ಇಸ್ ಯುವರ್ ಫಂಡಮೆಂಟಲ್ ರೈಟ್ ಅಂತ ಹೇಳ್ಬೇಕಾದ್ರೆ ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಆಗಬೇಕು. ಎಂಟೈರ್ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಇಸ್ ಕಮಿಂಗ್ ಅಗೇನ್ಸ್ಟ್ ಯು ಅಂದ್ರೆ ಯು ಆರ್ ಡೂಯಿಂಗ್ ಸಮಥಿಂಗ್ ರಾಂಗ್. 1 country 2 country ಆದ್ರೆ ಬೇರೆ. ಸುಮಾರು ಕಂಟ್ರೀಸ್ಗಳಿಗೆ ಯು ಆರ್ ಗೋಯಿಂಗ್ ಅಂಡ್ ಇಂಟರ್ಫಿಯರಿಂಗ್ ಇನ್ ವಿಯೆಟ್ನಾಂ, ಇಂಟರ್ಫಿಯರಿಂಗ್ ಇನ್ ಜಪಾನ್ಸ್ ಐಲ್ಯಾಂಡ್ಸ್, ಸೌತ್ ಚೈನಾ ಸಿ ಎಲ್ಲ ನಂದೇ ಆಗ್ಬೇಕು, ಅದೇ ಆಗ್ಬೇಕು. ಇದು ಹೂ ಇಸ್ ಗೋಯಿಂಗ್ ಟು ಗಿವ್ ಅನ್ ಅಥಾರಿಟಿ ಫಾರ್ ಯು? This is not a medieval times that you can do it through by force. Mutually assured destruction pakka ಇದೆ. Mutually assured destruction pakka ಇದ್ದಾಗ you cannot simply ನಾನು ಬೈ ಫೋರ್ಸ್, ಬೈ ಕನ್ವೆನ್ಷನಲ್ ಫೋರ್ಸ್ ಇಂದ ಟೆರಿಟರಿ ಆಕ್ಯುಪೈ ಮಾಡ್ಕೋತೀನಿ ತಗೋತೀನಿ. ಅದು ಇವತ್ತಿನ ಕಾಲಕ್ಕೆ ಸುಳ್ಳು. ಒಂದು 50 ವರ್ಷ ಹಿಂದೆ ಒಪ್ಕೋಬೋದಾಯ್ತು ಕನ್ವೆನ್ಷನ್. ಈಗ ಆಗಲ್ಲ, ನಮ್ ಕೈಲೂ ಆಗಲ್ಲ, ನಾವು ಮಾಡಕ್ಕಾಗಲ್ಲ. ನಾವು ಕಾಶ್ಮೀರದ ಅಂತ ಹೇಳಿ ನಾವು ವಿ ಕಾಂಟ್ ಟಚ್ ಪಾಕಿಸ್ತಾನ್ ಲೈಕ್ ದಟ್. ಒಂದು ರಿಯಾಲಿಟಿ ಎಲ್ಲಾ ಕಂಟ್ರೀಸ್ಗಳು ಬರ್ಬೇಕು. ಲೆಟ್ಸ್ ಲೀವ್ ಟೆರಿಟರಿ ಆಸ್ ಇಟ್ ಇಸ್. ಮುಗಿಸ್ಕೊಂಡು ನೀವು ಎಕನಾಮಿಕ್ ಗ್ರೋ ಆಗಿ ನೀವು ಅದೇ ಟೆರಿಟರಿನಲ್ಲಿ ನಿಮ್ಮವರೇ ಚೈನೀಸ್ ಅವರೇ ಫುಲ್ ಬೇಕಾದ್ರೆ ಒಂದು ಸ್ಟೇಟ್ ಅಷ್ಟು ಖರೀದಿ ಮಾಡ್ಕೊಂಡು ಅಲ್ಲೇ ಇದ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಯಾರು ಬೇಡ ಅಂತ. ಎವ್ರಿಬಡಿ, ಈಗ somebody will come and buy the land. ಈಗ ಶೆಲ್ ಕಂಪ್ನಿ ಫಾರ್ ಪೆಟ್ರೋಲ್ ಬಂಕ್, ದೇ ವಿಲ್ ಬೈ ದ ಲ್ಯಾಂಡ್. ಅವರು ಯಾವ್ದಕ್ಕೂ ಬಾಡಿಗೆ ಕೊಡಲ್ಲ. ದೇ ವಿಲ್ ಪ್ರಿನ್ಸಿಪಲಿ ದೇ ವಿಲ್ ಬೈ ದ ಪರ್ಚೇಸ್ ದ ಲ್ಯಾಂಡ್ ಅಂಡ್ ಸ್ಟಾರ್ಟ್ ದ ಪೆಟ್ರೋಲ್ ಪಂಪ್. Somebody is coming and buying. What is the problem?
ಪರ್ಚೇಸ್ ಮಾಡೋಕ್ಕಾಗಲ್ಲ ಲ್ಯಾಂಡ್. ನೀವು ಅಲ್ಲಿ ಡೊಮ್ಯಾನ್ಸ್ ಸೆರೀಸ್ಗೆ ಅದಕ್ಕೆ ಬಾರ್ಡರ್ ಹಾಕಬೇಕು, ಇದಕ್ಕೆ ಬಾರ್ಡರ್ ಹಾಕಬೇಕು. ಇಟ್ಸ್ ಆಲ್ ಇಲ್ಯೂಷನ್. ಡೋಂಟ್ ಡೂ ದಟ್. ಮತ್ತೆ ಅದರಿಂದ ಯು ಆರ್ ಆಲ್ ಸೆಟ್ ಟು ಗೋಯಿಂಗ್ ಟು ಲೂಸ್ ದ್ಯಾನ್ ಟು ಗೇನ್. ಡೋಂಟ್ ರಿಕಾರ್ಡ್ ವೆದರ್ ಇಟ್ ಇಸ್ ಇಂಡಿಯಾ ಆರ್ ಚೈನಾ ಆರ್ ಪಾಕಿಸ್ತಾನ್, ಫಾರ್ ಎವ್ರಿಬಡಿ ಇಟ್ ರಿಮೈನ್ಸ್ ಸೇಮ್. ಇವಾಗ ನೀವು ಎಲ್ಲೆಲ್ಲಿ ಏನೇನಿದ್ದೀರಾ ಅಲ್ಲೆಲ್ಲ ಸೆಟ್ಲ್ ಆಗಿ ಅಷ್ಟೇ ಬೆಸ್ಟ್ ನನ್ನ ಪ್ರಕಾರ. ಯು ಡೋಂಟ್ ನಾವು ವಿ ಶುಡ್ ನಾಟ್ ಕ್ಲೈಮ್ ಓಕೆ ಪಾಕ್ ಹಾಕ್ಬೇಕು ಕಾಶ್ಮೀರ ಇದೆ ಅದನ್ನ ತಗೋಣ, ಬೇಕಾಗಿಲ್ಲ, ಅದು ಅವ್ರದ್ದಿದೆ ಅವ್ರು ಇಟ್ಕೊಳ್ಳಿ, ಅವರೇ ಸಪರೇಟ್ ಮಾಡ್ತಾರೆ, ಆಟೋನಮಸ್ ಸ್ಟೇಟ್ ಆಗಿ ಮಾಡ್ಕೊಳ್ಳಿ, ಟಿಬೇಟ್ ತರ ಚೈನಾ ಜೊತೆಗಿದ್ರೆ ಹೆಂಗ್ ಮಾಡ್ಕೊಳ್ಳಿ, ಬಿಡೋದು. ನಮ್ಮ ಪಾಡ್ ನಮ್ಗೆ ಏನಿದೆ ಕಾಶ್ಮೀರ ಈಗ ಇರೋ ಪ್ರೆಸೆಂಟ್ ವಿಚಾರಕ್ಕೆ ನೀವು ಬರಬೇಡಿ. ಈಗ ನಮ್ಮವ್ರು ಎಲ್ಲಿ ತನಕ ಇದ್ದಾರೆ, CRPF ಅವರು BSF ಅವರು ಎಲ್ಲಿ ತನಕ ಇದ್ದಾರೆ, ನೀವು ಅಲ್ಲಿ ತನಕ ಬರಬೇಡಿ. ಅಲ್ಲಿ ಪೀಪಲ್ಸ್ ರಿಪಬ್ಲಿಕ್ ಚೈನಾ ಆರ್ಮಿ ಎಲ್ಲಿ ತನಕ ಇದೆ ನಾವು ಅಲ್ಲಿ ತನಕ ಹೋಗೋದು ಬಿಡ. ಅವರು ಸುಮ್ಮನೆ ವಾಕ್ ಮಾಡ್ಕೊಂಡು ಇಲ್ಲಿ ಬರೋದು, ಕ್ಯಾರೆ ತಗೊಳ್ಳೋದು, ದಟ್ ಇಸ್ ನಾಟ್ ಗುಡ್. ಫಾರ್ ಎವ್ರಿಥಿಂಗ್ ದೇರ್ ಇಸ್ ಅನ್ ಎಂಡ್. ಅರ್ಥ ಆಯ್ತಲ್ಲ? ವೆದರ್ ಇಟ್ ಇಸ್ US ಆರ್ ರಷ್ಯಾ ಆರ್ ಎನಿಬಡಿ. ನಾವು ಎಷ್ಟು ಮನೆ ಕಟ್ಕೊಂಡಿದೀವಿ ಅಷ್ಟಕ್ಕಿದ್ರೆ ಕ್ಷಣ, ಅಷ್ಟಿದ್ರೆ ಬೆಳಿತೀವಿ ಆಕ್ಚುಲಿ, ಮತ್ತೆ ಪೀಸ್ ಡೆವಲಪ್ ಆಗುತ್ತೆ. ಹೌದಲ್ವ? ಯಾವ್ದೋ ಕೆಲಸ ಬರ್ದಿರೋ ಐಲ್ಯಾಂಡ್ಸ್ಗಳನ್ನೆಲ್ಲ ಹೋಗಿ ನಮ್ದಂತ ಇಟ್ಕೊಂತ ಅವ್ರು ವಿಯೆಟ್ನಾಂ ಅವ್ರು ಏನ್ ಮಾಡ್ಬೇಕು, ಜಪಾನ್ ಅವ್ರು ಏನ್ ಮಾಡ್ಬೇಕು? ಬೆಟರ್ ಯು ನೆಗ್ಲೆಕ್ಟ್ ದಟ್. ಫಾರ್ ಎ very small entity, if you just renegotiate, you're going to get a whole world for you. ಅರ್ಥ ಆಯ್ತಲ್ಲ? ಸೊ ಹಂಗ್ ಎನಿವೆ, ಅರ್ಥ ಆಯ್ತಲ್ಲ ಇದು? ತೇಜು, Sir. any doubts or all doubts? We will continue tomorrow. Yes, sir. ಏನಪ್ಪ ಎಂಡ್ ಮಾಡೋಣ? ಎಂಡ್ ಮಾಡ್ಲಾ ತೇಜು? Yes, ಮೀಟಿಂಗ್ sir. ಎಂಡ್.